ಟೈಮ್ ಆಯ್ತು. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಡು ಕರುಣಿ ನೀನಂದರಿತು ಹೇರೊಡಲ ನಮಿಸುವೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿದ್ಯದಳ ತೊಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ. ಲಕ್ಷ್ಮೀ ಪ್ರಾಣಪತಿ ತತ್ವೇಸರಿಂದೊಡಗೂಡಿ ಗುಣಕಾರ್ಯ ಹಾನಿ ಮಾಡಿಸುವನೆಂಬ ಈ ಸುಜ್ಞಾನವನೇ ಕರುಣಿಸು. ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ಎನಿತೆಂದು. ಈ ಮಹಿಮಂಡದೊಳೆ ಗುರು ಶ್ರೀಮದಾಚಾರ್ಯರ ಮತಾನುಗರಾದವರ ಮಹಾವೈಷ್ಣವರ ವಿಷ್ಣು ಪಾದಾಬ್ಜ ಮಧುಕರರ ಸ್ತೋಮಕ್ಕೆ ಆನಮಿಸುವೆನು ಬಿಡದೆ. ಅವರವರ ನಾಮಗಳ ಬೇಳಲೆನ್ನಳವೆ ಯಾಮ ಯಾಮಂಗಳಲಿ ಬೋಧಿಸಲಿ ಯಮಗೆ. ಸದೃಶಯ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರು ಭಜೆ. ನಮೋಸ್ತು ಸಾತ್ವಿಕಃ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಗಯತ್ತಿನಂ. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಕಲ್ಯಾಣಾತ್ಮದಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಕಸ್ತಮಸ್ತ ಜಗತಾಂ ಮಧುಕೈಟಭಾರೆ ಪಕ್ಷೋದಿಹಾರಿಣಿ ಮನೋಹರ ದಿವ್ಯಮೂರ್ತೆ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. ಶ್ರೀನಿವಾಸನ ಪೂರ್ವ ಕರುಣಾಳಗಳು ಈ ನಳಿನ ಜಂಡದೊಡು ನಾನೆಲ್ಲೂ ಕಾಣೆ. ಪ್ರವೀಣರಾದವರ ರಸಿನೊಲ್ಪದು ಶ್ರುತಿ ಪುರಾಣದಲ್ಲಿ ದ್ರೋಣ ಭೀಷ್ಮ ಕೃಪಾದಿಗಳು ಕುರುಸೇನೆಯೊಳಗಿರಲು ಅವರ ಅವಗುಣಗಳೇನು ನೋಡದಲೆ ಪಾಲಿಸಿದ ಪರಮಾತ್ಮ ಪರಗತೆಯ. ಶ್ರೀನಿವಾಸನು ದೊಡ್ಡಮಾನ ನೃಪಾಲಗಿದ್ದನು ಶಂಖ ಚಕ್ರಗಳನ್ನೇ. ಪಾಂಡಕಾರಕ ಭೀಮನ ಮೃತಾಭರಣಗಳಿಗೊಲಿದ ಮಂಡಯೋಲ್ಲದಾಸರಾಜನ ಮಗನಿಗೆ ಗಂಡನೆನಿಸಿದ. ಹೆಂಡತಿಯ ನುಡಿ ಕೇಳಿ ಗಹನ ಮಹಿಮ ಗದಾಭ್ಯತರ ಪಾಣಿ. ಈತನ ಸೇವಿಸದೆ ಸೌಖ್ಯಗಳ ಬಯಸುವರು ಅಲ್ಪಮಾನವರು. ನಾನು ನನ್ನದು ಎಂಬ ಜಡಮ ತೀರ್ಮಾನವನು ಏನೇನು ಮಾಡುವ ಧರ್ಮಗಳು ದಾನವರು ಸಲದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಓಲಹುನು. ಸಸ್ಯಸುಧಾಮರ ಸನ್ಮಂಗಳಾನಿ ಒಂದು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತೃತ್ವ ಶ್ರೋತ್ರೋಣ ನಿಖಿಲ ಕಲಿತ ಕಲ್ಮಣಾಪನೋದನ ಬಡದರೆ ಧರ್ಮಾರ್ಥಗಳ ಬೃಹತ್ ಸಾಧನೆ ಪೋತೆ. ಶ್ರೀಮದ್ ಭವಿಷ್ಯತ್ ಪುರಾಣೇ ಶ್ರೀ ವೆಂಕಟೇಶ ಕಲ್ಯಾಣ ಮಹಾತ್ಮ್ಯ ಕಿಂಚಿತ್ ಪೂರ್ವ ಕಥಾನುವಾದ. ಬ್ರಹ್ಮರುದ್ರಾದಿ ವಂದ್ಯಂ ಪಂಪಜೆ ವೆಂಕಟನಾಯಕಂ ನಿವಾರಯಶ್ವಾನಿಷ್ಟಾನಿ ಸಾಧಯಷ್ಟಾನಿ ಮಾಧವ. ಪುರಾತ ಜನಕೋ ನಾಮ ರಾಜಾ ಪರಮಧಾರ್ಮಿಕಃ ಸತ್ಯವಾನ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತಃ. ಧನಕಾಮಸ್ಯ ಧನದಂ ಪುತ್ರಕಾಮಸ್ಯ ಪುತ್ರದಂ ರೋಗಾತ್ತಾನಾಂ ರೋಗಹರಂ ಜ್ಞಾನಿನಾಂ ಜ್ಞಾನಸಾಧನಂ
ವೃಷಾದ್ರಿಂ ತ್ರೇತಾಯ ಮಂಜನಾಚಲಂ ದ್ವಾಪರೇ ಶರಣಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ ಮಾಯಾವೇ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾಸ್ಲಗ ಮೋದತೆ ವೆಂಕಟಾಚಲ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಹರೇ ಶ್ರೀನಿವಾಸ ರೋ ರಾಘವೇಂದ್ರ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ. ನಿನ್ನೆ ದಿವಸದವರೆಗೆ ಬೇಕಾದಷ್ಟು ಎಷ್ಟು ಸ್ವಾಮಿ ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಪ್ರಯತ್ನ ಮಾಡಿ ಅವನ ಚಿಂತನೆ ಮಾಡಿದ್ದೇವೆ. ನಿಮಗೆ ಎಷ್ಟು ಯೋಗ್ಯತೆ ಕೊಟ್ಟನು ದೇವರು, ಅಷ್ಟು ಯೋಗ್ಯತೆಗೆ ತಕ್ಕಂತೆ ಭಗವಂತನ ಇಚ್ಛೆ ಮತ್ತು ಪ್ರೇರಣೆಯಂತೆ ನೀವೆಲ್ಲರೂ ಕೂಡ ಶ್ರವಣವನ್ನು ಮಾಡಿದ್ದೀರಿ. ಇವತ್ತು ಪರಮಾತ್ಮನ ವಿವಾಹದ ಅತಿ ಉತ್ತಮವಾಗಿರ್ತಕ್ಕಂಥ ಶುಭ ಪರ್ವಕಾಲದಲ್ಲಿ ಅವನಿಗೆ ನಾವು ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ಸ್ವಾಮಿಗೆ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ನಿನ್ನೆ ಬಿಟ್ಟಿದ್ದು ಇವತ್ತು ಹೇಳೋದು ಅಂತಲ್ಲ, ಶ್ರೀನಿವಾಸದ ಕಲ್ಯಾಣ ಭಾಗವನ್ನು ಇವತ್ತು ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇಡೀ 33 ಕೋಟಿ ಜನ ದೇವತೆಗಳು ಪರ್ವತದಲ್ಲಿ ಬಂದು ಸನ್ನಿಹಿತರಾಗಿ ಬಿಟ್ಟಿದ್ದಾರೆ. ಇಂಥ ಭಾಗ್ಯ ನೋಡಿ. ಕೈಲಾಸದಿಂದ, ಸತ್ಯಲೋಕದಿಂದ ಮತ್ತು ಆಕಾಶ ಮಾರ್ಗವಾಗಿ 33 ಕೋಟಿ ಜನ ದೇವತೆಗಳು ಬ್ರಹ್ಮದೇವರನ್ನ ಮತ್ತು ರುದ್ರ ದೇವರನ್ನ ಮುಂದೆ ಮಾಡಿಕೊಂಡು ಇಡೀ ದೇವತಾ ವೃಂದವೇ ಬರ್ತಾ ಇದೆ. ಇದಕ್ಕೆ ಮೂಲ ಕಾರಣ ಯಾರು? ಒಬ್ರು ವಾಯುದೇವರು, ಒಬ್ರು ಗರುಡ ದೇವರು. ಇಬ್ರು ಸೇರ್ಕೊಂಡು ಪ್ರಯತ್ನ ಮಾಡಿ ಎಲ್ಲರೂ ಬೆಟ್ಟದಲ್ಲಿ ಬಂದು ಸನ್ನಿಹಿತರಾಗಿಬಿಟ್ಟಿದ್ದಾರೆ. ಸ್ವಾಮಿಗೆ ಅತಿ ಹರ್ಷಭರಿತವಾಗಿಬಿಟ್ಟಿದೆ. ಬ್ರಹ್ಮದೇವರು ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ಹೇಳು ಹೊತ್ತಾಯ್ತು, ಆಗ ಎಲ್ಲ ಕುಲದೇವತಾ ಪ್ರತಿಷ್ಠೆಯನ್ನು ಮಾಡಬೇಕು, ಅಷ್ಟವರ್ಗಾದಿಗಳಾಗಬೇಕು, ಅಷ್ಟವರ್ಗ ಕುಲದೇವತಾ ಪ್ರತಿಷ್ಠೆ ಮಾಡ್ಬೇಕು ಸ್ವಾಮಿ ಹೇಳು ಅಂತ ಹೇಳಿ ಎಬ್ಬಿಸ್ತಾರೆ. ಯಾರು ಕುಲದೇವರು? ಎಲ್ಲಾ ಜಗತ್ತಿಗೂ ಎಲ್ಲಾ ಕುಲಕ್ಕೂ ಇವನೇ ಕುಲ ಸ್ವಾಮಿ. ಯಾರನ್ನ ಕೇಳಿದ್ರೆ ನಿಮ್ ಕುಲದೇವರು ಯಾರು? ವೆಂಕಟರಮಣ ಅಂತೀರಿ. ಇವನಿಗೆ ಯಾರಪ್ಪ ಕುಲದೇವರು? ಸ್ವಾಮಿ ಹೇಳ್ತಾನೆ, ಶಮೇತೇತಿ ಪಾಪಂ ಶಮಿಶತ್ರ ವಿನಾಶಿನಿ ಅರ್ಜುನಶ್ಚ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ಬ್ರಹ್ಮದೇವರಿಗೆ ಹೇಳ್ತಾನೆ, ನನಗೂ ಪಾಂಡವರಿಗೂ ಶಮಿ ವೃಕ್ಷವೇ ಕುಲದೇವರು. ಶಮಿ ವೃಕ್ಷ ಅಂದ್ರೇನು? ವನ್ನಿ ಮರ ಅಂತ ತಮಿಳಾಗಿ ಹೇಳ್ತಾರೆ, ಕನ್ನಡದಲ್ಲಿ ಬನ್ನಿ ಗಿಡ ಅಂತ ಹೇಳ್ತಾರೆ. ಆ ಶಮಿ ವೃಕ್ಷ ಅದ್ಯಾಕಾಯ್ತು? 2 ಕಾರಣಗಳಿಂದ ಹೇಳ್ತಾರೆ. ರಾಮದೇವರು ಸೀತಾದೇವಿಯನ್ನು ಹುಡುಕ್ತಾ ಲೋಕ ವಿಡಂಬನಾರ್ಥವಾಗಿ ಸಾಮಾನ್ಯ ಪ್ರಾಕೃತ ಮನುಷ್ಯರಂತೆ ಎಲ್ಲರನ್ನೂ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಸೀತೆಯನ್ನು ನೋಡಿದ್ರ? ನಮ್ ಸೀತೆಯನ್ನು ನೋಡಿದ್ರ? ನಮ್ ಸೀತೆಯನ್ನು ನೋಡಿದ್ರ ಅಂತ ಕೇಳ್ತಾ ಬರ್ತಾನೆ. ಆ ಬರುವಾಗ ಮರಗಳನ್ನು ನೋಡಿ ಕೇಳ್ತಾನೆ. ಒಂದೊಂದು ಮಾವಿನ ಮರ, ಆಲದ ಮರ, ಹುಣಸೆ ಮರ, ಬೇವಿನ ಎಲ್ಲಾ ಮರಗಳನ್ನು ಕೇಳ್ತಾ ಇದ್ದ. ಸೀತಾದೇವಿ ನೋಡಿದ್ರ? ಸೀತಾದೇವಿ ನೋಡಿದ್ರ? ಎಲ್ಲ ಮರಗಳು ಸುಮ್ಮನೆ ಸೈಲೆಂಟ್ ಆಗಿ, ಯಾವ ಮರಗಳು ಉತ್ತರನೇ ಕೊಟ್ಟಿಲ್ಲ. ನಮಗೆ ಯಾಕೆ ಬೇಕಾಗಿತ್ತು? ನಾವೇನಾದ್ರೂ ಸೀತಾದೇವಿನ ಈ ದಾರಿಯಲ್ಲೇ ರಾವಣ ತಗೊಂಡೋದ ಅಂತ ಹೇಳಿಬಿಟ್ರೆ, ಇವ ಏನೋ ಕೇಳ್ಬಿಟ್ಟು ಹೊಟ್ಟಾಗ್ತಾನೆ, ರಾವಣ ಬಂದು ನಮ್ಮನ್ನ ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಆ ದಾಕ್ಷಿಣ್ಯಕ್ಕಾಗಿ, ಮೋಹಕ್ಕಾಗಿ, ಭಯಕ್ಕಾಗಿ, ಪ್ರಾಣ ಭಯಕ್ಕಾಗಿ ಎಲ್ಲ ಸುಮ್ಮನೆ ಇತ್ತು. ಈ ಶಮಿ ವೃಕ್ಷ ಅಂತ ಒಂದಿತ್ತು. ಈ ಗಿಡ ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಇದೇ ದಾರಿಯಲ್ಲಿ ರಾವಣ ತಗೊಂಡೋದ ಅಂತ ಹೇಳ್ತದೆ. ಸತ್ಯವನ್ನ ಮಾತಾಡಿದ್ರೆ ನಮ್ಮ ಸ್ವಾಮಿಗೆ ಅತ್ಯಂತ ಪ್ರೀತಿ. ಸತ್ಯ ಧರ್ಮ, ಸತ್ಯ ಇರಬೇಕು, ಧರ್ಮ ಇರಬೇಕು. ನಾವು ಮಾತಾಡೋ ಧರ್ಮವನ್ನ ಬಿಡಬಾರ್ದು, ಸತ್ಯವನ್ನು ಬಿಡಬಾರ್ದು.
ಯಾವಳೋ ಹೇಳ್ತಾಳೆ ಏನೋ ಆಗತ್ತೆ, ಏನೋ ದಾಕ್ಷಿಣ್ಯ, ಅವಳಿಗೆ ಕೋಪ ಬರುತ್ತೆ, ಅವಳು ತಂಬೂಲ ಕೊಡಲ್ಲ, ನಮ್ ಕೂಡ ಅವಳು ಮಾತಾಡೋಲ್ಲ, ಅವಳು ನಮ್ಮನ್ನ ಬೈದು ಬಿಡ್ತಾಳೆ ಅಂತ ಹೇಳಿ ಸತ್ಯವನ್ನು ಮುಚ್ಚಿಡೋದು, ಧರ್ಮವನ್ನು ಮುಚ್ಚಿಡೋದು. ಬಿಡಮ್ಮ ಏನಾರು ಮಾಡ್ರಮ್ಮ, ಒಪ್ಪಿಟ್ಟು ತಿನ್ರಿ ಏಕಾದಶಿದಿನ, ದೇವ್ರ ಪೂಜೆ ತಿಂಗಳಿಗೆ ಒಂದ್ಸಾರ್ತಿ ಮಾಡ್ರೆ ಸಾಕು, ನಿಮಗೆಲ್ಲ ಕೈಲಾಗಲ್ಲ ಅಂತೇಳಿ ನಿಮ್ಮೇಲೊಂದು ದಾಕ್ಷಿಣ್ಯಕ್ಕಾಗಿ, ವ್ಯಾಮೋಹಕ್ಕಾಗಿ ಧರ್ಮವನ್ನ ಮುಚ್ಚಿಟ್ಟು ತಿರುವು ಮಾಡಿ ಹೇಳ್ಬಿಡು. ಧರ್ಮವನ್ನ, ಸತ್ಯವನ್ನ ಯಾವತ್ತೂ ಮುಚ್ಚಿ ಇಡಬಾರ್ದು. ಇದು ನಾವು ಪರಮಾತ್ಮನಿಗೆ ಮಾಡತಕ್ಕಂಥ ದೊಡ್ಡ ದ್ರೋಹ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಒಂದೊಂದು ಘಟ್ಟದಲ್ಲಿ ಒಂದೊಂದು ಹೇಳ್ತಾ ಬರ್ತಾ ಇದ್ದೀನಿ. ಮೊದಲು ಏನ್ ಹೇಳಿದ್ವಿ? ನಿತ್ಯ ಮನೆಯೊಳಗೆ ಶಾಲಿಗ್ರಾಮ ಪೂಜೆ, ಸಂಧ್ಯಾವಂದನ, ಗುರುಮಂತ್ರ, ಜಪತಪಾನುಷ್ಠಾನಗಳು, ಹಿರಿಯರ ಸಂಪ್ರದಾಯಗಳು, ಶಾಸ್ತ್ರಗಳು, ಪದ್ಧತಿಗಳು, ಮಡಿ ಮೇಲಿಗೆಗಳು, ಆಚಾರ ವಿಚಾರಗಳು ಎಲ್ಲ ನಡೀತಾ ಇರ್ಬೇಕು. ಇನ್ನು ಎರಡನೇದು ಹರಿಕಥಾಂಸಾರಗಳು, ಹರಿಭಕ್ತಿ ಸಾರಗಳು, ಸುಂದರ ಕಾಂಡಗಳು, ಲಕ್ಷ್ಮೀ ಶೋಭಾನಗಳು, ಶ್ರೀನಿವಾಸ ಕಲ್ಯಾಣಗಳು, ಆ ಕಡೆ ಮಧ್ವ ವಿಜಯಾದಿಗಳು, ಸರ್ವಮೂಲ ಗ್ರಂಥಗಳು, ಸುಧಾದಿ ಗ್ರಂಥಗಳು, ಪರಿಮಳಾದಿ ಗ್ರಂಥಗಳು, ಹರಿವಾಯು ಸ್ತುತಿಗಳು, ಪೌಮಾನ ಸೂಕ್ತಗಳು, ಇವು ಅಲ್ಲಿ ಪಾರಾಯಣ ಆಗ್ತಾ ಇವೆ. ಮನೆಯೊಳಗೆ ಶಾಸ್ತ್ರ ಶಸ್ತ್ರಾಸ್ತ್ರದ ಪಾರಾಯಣ ಆಗ್ತಾ ಇರಬೇಕು. ದೇವರ ಪೂಜೆ, ಸತ್ಕರ್ಮಾನುಷ್ಠಾನ, ಸತ್ಸಂಪ್ರದಾಯಗಳು ನಡೀತಾ ಇರ್ಬೇಕು. ಅಷ್ಟೇ ಅಲ್ಲ, ನಾನು ಮಾಡ್ತಾ ಇದ್ದೇನೆ ಅನ್ನತಕ್ಕಂಥ ಒಂದು ಅಹಂಕಾರ ಇರಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ವೆಂಕಟೇಶ್ ಕಲ್ಯಾಣ ಕೇಳೋದಂದ್ರೆ ಇದೇ ಮುಖ್ಯ. ಅಹಂಕಾರ ಬರಬಾರ್ದು. ದಾಸರಾಜರು ಒಂದು ಮಾತಂತಾರೆ, ಬೇಕಾದಷ್ಟು ಸಾಧನೆ ಮಾಡಿ ತೀರ್ಥಗಳ ಸ್ನಾನ ಮಾಡು, ಗಂಗಾದಿ ಸ್ನಾನ ಮಾಡು, ಜಪದಂಬ ಅನುಷ್ಠಾನಗಳು ಮಾಡು, ಧ್ಯಾನ ಮಾಡು, ಕನ್ಯಾದಾನ ಮಾಡು. ಆದರೆ ಎಲ್ಲದಕ್ಕಿಂತ ಮಿಗಿಲಾದದ್ದು ಒಂದೇ ಒಂದು ಸಾಧನೆ ಇದೆ. ಅದ್ಯಾವುದದು? ಎನಗೊಂದೇ ಸಾಧನೆ ಉಚಿತ ಶ್ರೀ ಕೃಷ್ಣ, ಎಂದೆಂದಿಗೂ ನಿನ್ನ ದಾಸನಂದನಿ ಶ್ರೀಕೋ. ಎನಗೊಂದು ಸಾಧನೆ ಲೇಷೋ ಕಾಣೆ ನಯ್ಯ, ನಿನಗೆ ನೀನೇ ಕೃಷ್ಣ ದಯಮಾಡಿ ಫಲದಯ್ಯ. ಇದು ಬರಬೇಕು. ದೇವರ ಹತ್ರ ಹೋಗುವಾಗ ಸ್ವಾಹಂಕಾರ ಖಂಡನ ಇರಬೇಕು. ದೋಷವುಳ್ಳವ ನಾನು, ದೇವ್ರ ಹೆಂಗಿರ್ಬೇಕು? ದೋಷವುಳ್ಳವ ನಾನು, ಭಾಷೆಯುಳ್ಳವ ನೀನು, ಏಸೇಸು ಜನುಮದ ದಾಸನು ನಾನು. ಏನ್ ಬೇಕು? ಶೇಷಾರಯನ ಶ್ರೀ ಪುರಂದರ ವಿಠಲ, ನಿನ್ನ ದಾಸರ ಸಂಗ ಕೊಟ್ಟು ಪಾಲಿಸೋ ಹರಿಯೇ ತಿಳಿಸೋ. ಇಲ್ಲ ಮುಳುಗಿದಿರಿಸು. ಕೆಟ್ಟೋಗಿದ್ದೀರಿ ಸ್ವಾಮಿ ವೆಂಕಟರಮಣ, ಕೆಟ್ಟೋಗಿದ್ದೀರ ನಮ್ಮಪ್ಪ. ಸತಿ ಸೂತ ಧನದಾಶಯಂ ಪಂತ ಮೋಹರ. ಶ್ರೀನಿವಾಸ ದೇವ್ರ ಬೆಟ್ಟಕ್ಕೆ ಎಲ್ಲಾರು ಹೋಗ್ತೀರಿ. ಹೋಗೋ ವೇಳೆ ಆ ಹಿತ್ತಾಳಿ ಬಾಗಿಲ ಒಳಗೆ ಬಿಡ್ತಾರ, ನಮ್ಮನ್ನ ಒಳಗೆ ಹೋಗ್ತೀವಲ್ಲ, ಗೋವಿಂದ ಗೋವಿಂದ ಗೋವಿಂದ, ಬಲಿಪೀಠ ಬಂದ್ಬಿಡ್ತು, ಗರುಡ ಕಂಬ ಬಂತು, ಬೆಳ್ಳಿ ಬಾಗಿಲು ದಾಟಿ ಒಳಗೆ ಹೋಗ್ತಾ ಇದೀವಿ. ಏನ್ ಹೇಳ್ಬೇಕು? ಸತಿ ಸೂತ. ನಾವ್ ಯಾರು ಕೂಡ ಮಾತಾಡ್ಬಾರ್ದು. ನಿಮಗೆ ಶ್ರೀನಿವಾಸನಿಗೆ ಇಬ್ಬರಿಗೆ 2-5 ನಿಮಿಷ ದೇವ್ರ ಕಣ್ಣಿಗೆ ಬೀಳ್ತಾನೆ. ಟೆನ್ಷನ್. ಸತಿ ಸೂತ ಧನದಾಶಯಂ ಪಂತ ಮೋಹದ ಶರದೆಯೊಳಗೆ ಬಿದ್ದು ಮುಳುಗಿದೆನು. ಯಾರು ಬರ್ತಾರ? ಸತಿ ಸುತ. ಗತಿ ವೆಂಕಟೇಶ ಒಳಗೆ ಬರ್ತಾ ಇದ್ದೀನ ನಮ್ಮಪ್ಪ. ಗತಿ ಬೇರೊಬ್ಬರ ಕಾಣೆ ಮತಿಯ ಪಾಲಿಸೋ, ಲಕ್ಷ್ಮೀಪತಿ ನಿನ್ನ ಶರಣದ ಸ್ಮರಣೆಯ ನನಗೆ ಕೊಟ್ಟು ತೇಲಿಸೋ. ಜ್ವರ ಬಂತು, ರೋಗ ಬಂತು, ಮಳೆಯಲ್ಲಿ ಕೇಳಬೇಕು, ದೇವೇಂದ್ರ ಹೋಗೋಳೆ. ಶ್ರೀನಿವಾಸ ದೇವದೇವ
ಪುರುಷೋತ್ತಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ ಜನ್ಮಾದಿ ಕಾರಣ ಹರೇ ಶ್ರೀನಿವಾಸ. ಏನು ಕೇಳಬೇಕಿದೆ ಅಪ್ಪನ ನೋಡಿ, ಕಿರೀಟ ಕಾಣಿಸ್ತಾ ಇದೆ. ಜರ ರೋಗ ದಾರಿದ್ರ್ಯ ಎಂಬಂತ ಕಸ್ಮಲ ಸರದಿಯೊಳಗೆ ಬಿದ್ದು ಮುಳುಗಿದೆನು, ಸ್ಥಿರವಲ್ಲ ಇದೆ. ತಿರುಗಿ ಬರ್ತೇನೋ ಇಲ್ಲ ನಮ್ಮಪ್ಪ, ಈ ದೇಹ ಏನ್ ಮಾಡ್ತೀರಪ್ಪ ನಿಂದು ಮಾರಾಯ, ಸ್ಥಿರ ಅಲ್ಲ. ಸ್ಥಿರವಲ್ಲ ಈ ದೇಹ ನೆರೆ ನಂಬಿದೇನೋ ನಿನ್ನ. 5 ಜನ ಒಳಗೆ ಬಂದಿದ್ದೇನೆ, ಕೊಟ್ಬಿಡು. ಕರುಣಾ ಅಭಯ ಕೊಟ್ಟು ಪಾದೀಸೋ ಹರಿಯೇ ತೇಲಿಸೋ. ಇನ್ನೂ ಹೊರಗೊಟ್ಟಿದ್ದೇವೆ, ದೇವರು ಹತ್ರ ಹೋಗ್ತಾ ಇದೀವಿ. ಆ ಪಾದ ಪವಿತ್ರ ಸ್ವಾಮಿ ಕಾಣಿಸ್ತಾ ಇದ್ದಾನೆ, ಸ್ವಾಮಿ ನಿಂತಿದ್ದಾನೆ. ಬಾ 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 ಅಂತ ಕರಿತಾ ಇದ್ದಾನೆ ದೇವರು. ಹಾಗೇನ್ ಮಾಡ್ಬೇಕು? ನನ್ನ ಕರಿತೀನೋ ನಮ್ಮಪ್ಪ, ನಿನ್ನ ಹತ್ರ ಬರ್ಲಿಕ್ಕೆ ಯೋಗ್ಯತೆ ಇದೇನೋ ನನಗೆ? ದೋಷ ಉಳ್ಳವ ನಾನು, ಭಾಷೆ ಉಳ್ಳವ ನೀನು, ಯಶಸ್ಸು ಜನುಮದ ದಾಸನು ನಾನು. ಸ್ವಾಮಿ ಕೇಳ್ತಾನೆ, ಹೊಟ್ಟೋಗ್ತಾ ಇದೆಯಲ್ಲಪ್ಪ ಹೊರಗೆ, ಏನ್ ಬೇಕು ನಿಂಗೆ ಕೊಡು. ಶೇಷ ಜನ ಶ್ರೀ ಪುರಂದರ ವಿಠಲ. ನಿನ್ನ ನೋಡ್ರಿ, ಈ ಆನ್ಲೈನ್ ಒಳಗಿರ್ತಕ್ಕಂಥ ಶ್ರೋತೃಗಳ ಸಂಘ ಬೇಕು. ಶೇಷ ಜನ ಶ್ರೀ ಪುರಂದರ ವಿಠಲ, ಈ ನಿನ್ನ ದಾಸರ ಸಂಘ ಕೊಟ್ಟು ತೇಲಿಸೋ ಹರಿಯೇ. ಸ್ವಾಹಂಕಾರ ಖಂಡನ ಬೇಕು. ಏನೇನು ಬೇಕು ಅಂತ ಎಲ್ಲ ಗೊತ್ತಾಯ್ತು, ಪಾಪಗಳೆಲ್ಲ ಪರಿಹಾರ ಆಯ್ತು. ಆದ್ರೆ ನಮ್ಮ ಜೊತೆಗೆ ಏನಿರ್ಬೇಕು? ನಾನು ನಂಬೋದು ಹೋಯ್ತಲ್ಲ, ನಾನು ನನ್ನದು 2 ಹೋಯ್ತು. ಅದಕ್ಕೆ ಬದಲಾಗಿ ಯಾವ್ದು ಬರ್ಬೇಕು? ಸತ್ಯ ಧರ್ಮ ಬರ್ಬೇಕು. ಸತ್ಯ ಬಿಡಬಾರ್ದು, ಧರ್ಮ ಬಿಡಬಾರ್ದು. ಸತ್ಯ ಯಾವುದು? ನಮ್ಮನ್ನ ರಕ್ಷಣೆ ಮಾಡೋದ್ರೊಳಗೆ ದೇವರನ್ನ ಬಿಟ್ರೆ ಇನ್ನು ಯಾರಿಲ್ಲ. ಏಕೋ ವಿಷ್ಣು ನಾರಾಯಣೋ ಹರಿಹಿ ದಾಸೋಸ್ಮಿ ತವ ಕೇವಲಂ. ಸ್ವಾಮಿ, ಸತ್ಯವಾದ ಮಾತು ಯಾವುದು ಅಂದ್ರೆ ನಂಗೆ ನೀನೇ ಬೇಕು ನಮ್ಮಪ್ಪ. ಸತ್ಯ ಬಿಡಬಾರ್ದು. ಆಮೇಲೆ ಧರ್ಮ ಬಿಡಬಾರ್ದು, ಸಂಪ್ರದಾಯಗಳನ್ನ ಬಿಡಬಾರ್ದು. ನಿಜವಾಗಿ ಹೇಳ್ಬೇಕು, ಮುಚ್ಚಿ ಇಡಬಾರ್ದು. ಇಬ್ರು ಮಾಡಿದ್ರು ಸತ್ಯ ಧರ್ಮ. ಈಗ ಹೇಳಾಯ್ತು, ಆ ಶಮಿ ವೃಕ್ಷ ಸತ್ಯ ಮಾತಾಡಿತು, ಧರ್ಮ ಮಾತಾಡ್ತಾ ಇದೆ. ಎಲ್ಲ ತುಂಬಿದ ಸಭೆ ಒಳಗೆ ವಿದುರನ ಮನೆಗೆ ಸ್ವಾಮಿ ಹಾಲು ಕುಡಿಲಿಕ್ಕೆ ಯಾಕೆ ಹೋದ? ಜಾತಿ ಒಳಗೆ ಶೂದ್ರ. ದುರ್ಯೋಧನಾದಿಗಳ ಸೌಟಕ ಉಪಚಾರಗಳ ನವರತ್ನ ತೋರಣಗಳು, ಬಂಗಾರದ ಕಿರೀಟಗಳನ್ನ, ಪಂಚಭಕ್ಷ ಪರಮಾನ್ನಗಳನ್ನ, ಪೂರ್ಣ ಕುಂಭಗಳನ್ನ, ಆರ್ತಿಗಳನ್ನ, ಷಡಗಳ ಬಾಣಗಳನ್ನ, ವಾದ್ಯ ವೈಡೂರ್ಯಗಳಿಂದ ಇರತಕ್ಕಂಥ ವೈಭವವನ್ನ ಬಿಟ್ಟು ಆ ವಿದುರನ ಮನೆ ಗುಡಿಸಲಿಗೆ ಹೋಗಿ ಸ್ವಾಮಿ ಹಾಲು ಕುಡ್ದ. ತೋತಿನ ಮಗನ ಮನೆಯ ಕುಡುತೆ ಬಾಳನು ಸರಿದು, ಮತ್ತವಗೆ ಮುಕ್ತಿಯ ತೋರಿದೆಯೋ ಜಯ ಪಾಂಡುರಂಗ. ನಾನಿನ್ನ ಮನಕ್ಕೆ ಬಾರನೆ ಜ್ಞಾನ ಶೂನ್ಯನಾಗಿ ನಿನ್ನ ಮರೆದರೆ ಎನ್ನ ನೀ ಮರೆವರೇನೋ ಬೇಡೋ ಜಯ ಪಾಂಡು. ಯಾಕೋಲ್ಲ ವಿದುರನ ಮನೆಗೆ? ತುಂಬಿದ ಸಭೆ ಒಳಗೆ ದ್ರೌಪದಿ ಮಾನ ಅಪಹರಣ ಆಗ್ತಾ ಇದೆ, ದುರ್ಯೋಧನಾದಿಗಳು ಮಾಡ್ತಾ ಇದ್ದಾರೆ. ಈ ಭೀಷ್ಮ ದ್ರೋಣಾದಿಗಳೆಲ್ಲ ಶ್ರಮ ಕೊಟ್ಟಿದ್ದಾರೆ. ಅವನ ಮನೆ ಅನ್ನ ಚೆಂದು ಅವನ ಅಧೀನರಾಗಿ ದಾಕ್ಷಿಣ್ಯಕ್ಕೆ ಒಳಗಾಗಿ ಪ್ರಾಣ ಭಯದಿಂದ, ಗೌರವದಿಂದ. ಗೌರವ ಹೋಗುತ್ತೆ, ಸ್ನಾನಮಾನಗಳು ಹೊಟ್ಟೋಗುತ್ತೆ ಅಂತ ಹೆದರ್ಕೊಂಡಿದ್ದಾನೆ. ಆದ್ರೆ ತುಂಬಿದ ವಿದುರ ಎದ್ದು ನಿಂತಂತೆ. ದುರ್ಯೋಧನ ಮಾಡತಕ್ಕಂಥದ್ದು ಅಧರ್ಮ ಕೆಲಸ ಮಾಡ್ತಾ ಇದ್ದಿ, ಅನ್ಯಾಯ ಮಾಡ್ತಾ ಇದ್ದಿ, ಅಕ್ರಮ ಮಾಡ್ತಾ ಇದ್ದಿ, ಮೋಸ ಮಾಡ್ತಾ ಇದ್ದಿ. ಕೊನೆಗೆ ಭೀಮಸೇನ ದೇವರು ಗದೆಗೆ ತುತ್ತಾಗ್ತಾ ಇದ್ದಿ, ಹಾಳಾಗ್ತಾ ಇದ್ದಿ, ಸಾಯ್ತಾ ಇದ್ದಿ ನೀನು ಅಂತ ಗಟ್ಟಿಯಾಗಿ ಅಧರ್ಮವನ್ನ ಖಂಡನ ಮಾಡಿ ಆ ಧರ್ಮವನ್ನು ಎತ್ತಿ ಹೇಳಿದ. ಪಾಪ ಕರ್ಮ ಪ್ರವರ್ತಕರ ನಿಂದಿಸದೆ
ಉತ್ತಮನ ಗುಣಗಳ ಕೊಂಡಾಡಲೇ ಯಪ್ಪ ಮರ್ತ್ಯರಿಗೆ ಗೋಧನ ಗೋಹತ್ಯಾದಿ ಪಾಪಗಳು ಬರುವವು ಸಂದೇಹವಿನಿತಿಲ್ಲ. ಅಖಿಲ ಶಾಸ್ತ್ರ ಇದರಿಂದ ವ್ಯತ್ಯಾಸ ಕಾಣಿದ್ರೆ ಏನಾಯ್ತು? ಸತ್ಯ ಧರ್ಮ ರಥಾಯಚರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ನಾವು. ಸತ್ಯ ಮಾತಾಡ್ಬೇಕು, ಧರ್ಮದಲ್ಲಿ ಕೈ ಬಿಡಬಾರ್ದು. ಇಷ್ಟನ್ನು ಹೇಳ್ತಾ ಇದೆ. ಶಮಿ ಶಮೀಶೇತಿ ಪಾಪಂ ಶಮಿಶತ್ರು ವಿನಾಶಿನಿ. ಅರ್ಜುನಶ್ಯ ಧನುರ್ಧಾರಿ, ಅರ್ಜುನನಾಗಿರ್ತಕ್ಕಂಥವನು ತನ್ನ ಗಾಂಡೀವ ಧನುಷನ್ನ ಕಳೆಗಿಟ್ಟು ಅದು ಪವರ್ ಹೊರಟೋಗುತ್ತೆ ಅಂತ ಹೇಳಿ, ಬ್ಯಾಟ್ರಿ ಚಾರ್ಜ್ ಆಗೇ ಹೋಗುತ್ತೆ ಅಂತ ಹೇಳಿ ಆ ಬನ್ನಿ ವೃಕ್ಷದ ಕಳೆದು ಸಿಗಾಕ್ತಾ ಇದ್ದಂತೆ. ಆ ಅರ್ಜುನ ಧನುಷನ ಸಾನ್ನಿಧ್ಯವನ್ನ ರಕ್ಷಣೆ ಮಾಡಿತ್ತು ಶಮಿ. ಯಾಕೆ? ಸತ್ಯ ಧರ್ಮ ಇದ್ದಿದ್ದರಿಂದ. ಸತ್ಯ ಧರ್ಮ ಇದ್ದಿಂದ ನಾವು ಕೂಡ ಶಮಿ ವೃಕ್ಷದಂತೆ ಸತ್ಯ ಧರ್ಮವನ್ನು ಕಾಪಾಡಿದರೆ, ಅರ್ಜುನನ ಗಾಂಧಿ ಧನುಷನ್ನ ರಕ್ಷಣೆ ಮಾಡಿದಂತೆ ನಾವು ಕೂಡ ಈ ಜೀವ ಪುಣ್ಯವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಭಾಗಿಗಳಾಗ್ತೇವೆ ಅನ್ನತಕ್ಕಂಥ ದೃಷ್ಟಿಯೊಳಗೆ ಶಮಿ ವೃಕ್ಷವನ್ನ ತಂದು ಬಂದಾರದ ಕೊಡದಲ್ಲಿ ಕುಲದೇವತಾ ಪ್ರತಿಷ್ಠೆ ಎಲ್ಲಿ ಮಾಡಬೇಕು ಅನ್ನತಕ್ಕಂಥ ಆಲೋಚನೆ ಆಗ್ತಾ ಇದೆ. ಸ್ವಾಮಿ ಅಷ್ಟೊಳಗೊಂದು ಯೋಚನೆ ಮಾಡ್ತಂತೆ. ಎಷ್ಟೋ ಜನ ಬಂದಿದ್ದಾರೆ, ಕುಲದೇವತಾ ಪ್ರತಿಷ್ಠೆ ಆಗ್ತಾ ಇದೆ, ಆಗ್ಬೇಕೀಗ. ಕುಲದೇವತಾ ಪ್ರತಿಷ್ಠೆಯನ್ನು ತರಲಿಕ್ಕೆ ಹೋಗ್ತಾ ಇದ್ದೇವೆ ಶಮಿ ವೃಕ್ಷವನ್ನ. ಆದ್ರೆ ನಮ್ಮಮ್ಮ ಲಕ್ಷ್ಮೀದೇವಿ ಇಲ್ಲಲ್ಲ, ಲಕ್ಷ್ಮೀ ಬರ್ಬೇಕು. 33 ಕೋಟಿ ಜನ ದೇವತೆಗಳು ಬಂದ್ರು ಕೂಡ ಲಕ್ಷ್ಮಿ ಇಲ್ಲ. ನೀವೆಲ್ಲ ಹೊಟ್ಟೋಗ್ತೀರೋ, ಬ್ರಹ್ಮ ದೇಹ ನಾಶ ಮಾಡ್ಕೊಂಡು ಒಳಗೆ ಹೊಟ್ಟೋಗ್ತೀರಿ ಪ್ರಳಯ ಕಾಲದಲ್ಲಿ. ಆದ್ರೆ ಅವಳು ಕೂಡ ನನ್ನ ಜೊತೆಗಿರತಕ್ಕಂಥವಳು ಒಬ್ಬಳೇ ಬಿಡು ಲಕ್ಷ್ಮೀ ದೇವಿ. ಪ್ರಳಯ ಕಾಲದಲ್ಲಿ ಆರಾಧನೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಕೆಲವು ಆಗಿ ಬಿಡದಿಪ್ಪಂತೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿ. ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ. ಲಕ್ಷ್ಮೀದೇವಿ ಬೇಕಾಗಿತ್ತು, ಲಕ್ಷ್ಮಿ ಬರ್ಬೇಕು ಅಂತ ಏನೋ ಒಂದು ಉಪಾಯ ಮಾಡಿ ಲಕ್ಷ್ಮೀ ದೇವಿಯನ್ನು ಕರೆಸ್ಕೊತಾರೆ. ಅದೆಲ್ಲ ಹೇಳಿ ಟೈಮ್ ಇಲ್ಲ, ಅರ್ಥ ಆಗಿದೆ ನಿಮಗೆ. ಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ. ಹೆಂಗ ಬಂದಳು ಅವಳು? ಲಕ್ಷ್ಮೀ ದೇವಿ ಹೆಂಗಿದ್ಲು? ಮುಖ್ಯವಾದ ಸಾರಾಂಶ, ನಮ್ಮ ದೇಹದಲ್ಲಿ 8 ಇರಬೇಕು. ಒಂದು ನ್ಯೂನತೆ ಆದ್ರೂ ಕೂಡ ಸ್ವಾಮಿ ಅನುಗ್ರಹ ಮಾಡಲ್ಲ. ಯಾವ್ದದು? 8. ಬಟ್ ಲಕ್ಷ್ಮಿ ಬರ್ತಾ ಇದ್ದಾಳೆ ಆಕಾಶದಲ್ಲಿ ಬಂಗಾರ ರಥದ ಮೇಲೆ ಬರ್ತಾ ಇದ್ದಾಳೆ, ಸೂರ್ಯನ ರಥ. ಬಟ್ಟ ಕುಂಕುಮಾನ ಶಲಾಳೆ ಮುತ್ತೇನ ಹೊಸ ಅಠಾಣಿ ತ್ರಿವಳಿ ಕೊರಲೋಲೆ ಇಟ್ಟ ಪನ್ನೋಲೆ ಗಿರಿಯೋಲೆ ಪವರಾದ ಕೈಯ ಕಟ್ಟು ಕಂಕಣ ಕೈ ಬಳೆ ತೊಟ್ಟ ಗುದುಗ ಬಿಗಿದುಟ್ಟ ಪೀತಾಂಬರ ಘಟ್ಟೆವ ಧ್ಯಾನ ಕಾಲಂಧಗೆರುಳು ಗೆಜ್ಜೆ ಗಟ್ಟೆಯಲ್ಲಿ ಬೋಳದು ಮಿಂಟಿಗೆ ಕಿರು ಬೆಳ್ಳಿಯುಟ್ಟು ಶೋಭಿಸುವಂತ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಶ್ಯಾಮ ಗಾಯನ ಪ್ರಿಯಳೇ. ಲಕ್ಷ್ಮೀದೇವಿ ಬರತಕ್ಕಂಥ ಆಗ್ತಾ ಇದ್ದಾಳೆ. ಸ್ವಾಮಿ ಅವಳನ್ನ ಸ್ವಾಗತ ಮಾಡ್ತಾ ಇದ್ದಾನೆ. ಅದೊಂದು ವಿಡಂಬನ ಮಾಡ್ತಾನೆ ದೇವರು. ಇರ್ಲಿ ಅಂತೂ ಒಳ್ಳೆ ಸಂಪಿಗೆ ಹೂವನ್ನ ತಂದು ದೇವರ ಪಾದಕ್ಕೆ ಹಾಕ್ತಾಳೆ. ದೇವರ ಹೋಗುವಾಗ ಬರೀ ಕೈಯಿಂದ ಹೋಗ್ಬಾರ್ದು. ವೆಂಕಟರಮಣಂತ ಹೋಗುವಾಗ ಬರೀ ಕೈಯಿಂದ ಹೋಗ ಆಗತ್ತಾ? ಏನಾದ್ರು ತಗೊಂಡು ಹೋಗ್ಲಿಕ್ಕೆ ಆಗೋಲ್ಲ. ಏನ್ ಮಾಡ್ಬೇಕು? ಗುಡಿ ಒಳಗೆ ಕಾಣಿಕೆ ತಗೊಂಡು ಹೋಗ್ಬೇಕು. ಅವನಿಗೆ ಹಣ್ಣು ಬೇಡ, ಹೂವು ಬೇಡ, ನಿನ್ ತೆಂಗಿನಕಾಯಿ ಬೇಡ, ಏನು ಬೇಡ. ಕಾಣಿಕೆ ಹಾಕಿದ್ರೆ ದೆಬ್ಬರಿಸ್ತೆ, ದರ್ಶನ ಮಿಸ್ತಾವ. ನಮ್ಮ ಹತ್ರ ಎಷ್ಟಾಗ ವಂಚನೆ ಇಲ್ಲ ಅಂದ್ರೆ ಸತ್ಯದಿಂದ ಧರ್ಮದಿಂದ ಆ ಕಾಣಿಕೆಯನ್ನು ಹಾಕ್ಬೇಕು. ಅದು ದೇವರ ಮನೆಗೆ, ಗರ್ಭಿಣಿಯರ ಮನೆಗೆ, ವೃದ್ಧಾಪ್ಯದ ಮನೆಗೆ, ಮಕ್ಕಳ ಮನೆಗೆ, 4 ಜಾಗದಲ್ಲಿ ಹೋಗಬೇಕಾದ್ರೆ ಬರೀ ಕೈಯಿಂದ ಹೋಗ್ಬಾರ್ದು. ಅರ್ಥ ಮಾಡ್ಕೊಂಡ್ರೆ ಶಾಸ್ತ್ರ ಹೇಳ್ತಾ ಇದ್ದೆ. ಲಕ್ಷ್ಮೀದೇವಿ ತೋರಿಸ್ತಾ ಇದ್ದಾಳೆ ಎಲ್ಲೆಲ್ಲಿ? ದೇವಸ್ಥಾನಕ್ಕೆ, ಪುಟ್ಟ ಮಕ್ಕಳನ್ನು ನೋಡ್ಲಿಕ್ಕೆ, ನಾಮಕರಣಾದಿಗಳು ಮಕ್ಕಳನ್ನ ನೋಡ್ಲಿಕ್ಕೆ, ಅಕ್ಷರಾಭ್ಯಾಸ, ಉಪನಯನ, ಇನ್ನು ಆಯುಷ್ ಹೋಮ ಇದೆಲ್ಲ ಮಾಡ್ತಾರೆ ಮಕ್ಕಳಿಗೆ. ಹುಟ್ಟಿದ ಹಬ್ಬ, ಮಕ್ಕಳ ಮನೆಗೆ ಮತ್ತು ದೇವಸ್ಥಾನಗಳಿಗೆ 2.
ಇನ್ನೊಂದು ವಯಸ್ಸಾದವರು ಇರ್ತಾರೆ, ಅವರು ಭೀಷ್ಮಾಚಾರ್ಯರಿಗೆ ಸಮಾನ ಸಾಧಕರು. 90 ವರ್ಷ, 100 ವರ್ಷ, 80 ವರ್ಷ ಇರ್ತಾರೆ. ಅವ್ರನ್ನ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಏನ್ ಬೇಕೋ ಅದು ಕಬ್ಬು ತೊಗೊಂಡೆ ಕೊಟ್ರೆ, ಕುಂಬಳಕಾಯಿ ತೊಗೊಂಡೆ ಕೊಟ್ರೆ, ಮಾವಿನ ಹಣ್ಣು ಕೊಟ್ರೆ ಇಲ್ಲ. ಯೋಗ್ಯತಾನುಸಾರವಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡ್ಬೇಕು, ಅವರವ್ರಿಗೆ ಬೇಕಾದ. ಇನ್ನು 4ನೇದು ಗರ್ಭಿಣಿ ಸ್ತ್ರೀಯರು, ಅವಳಿಗೆ ನಾಲಿಗೆ ಚಪಲ ಇರುತ್ತೆ, ಬಯಕೆ ಇರುತ್ತೆ. ಎಲ್ಲಾರು ಬರ್ತಾ ಇದ್ದಾರೆ ತರ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಒಳಗೆ ಗೋಪಾಲ ಕೃಷ್ಣ ಇರ್ತಾನೆ. ಸೊ ಗರ್ಭಿಣಿಯರ ಮನೆಗೆ, ವೃದ್ಧಾಪ್ಯದವರ ಮನೆಗೆ, ಮಕ್ಕಳ ಮನೆಗೆ, ದೇವರ ಮನೆಗೆ ಹೋಗುವಾಗ ಬರೀ ಕೈಯಿಂದ ಹೋಗಬಾರದು. ಇದೆಲ್ಲ ಲಕ್ಷ್ಮೀದೇವಿ ಧರ್ಮಗಳನ್ನು ತಿಳ್ಕೊಂಬೋಣ, ಸತ್ಯ ಧರ್ಮಗಳೇನು ತಿಳ್ಕೊಂಬೋಣ. ಪುರಾಣ ಕೇಳ್ತೀವಿ. ಆಯ್ತು, ಇನ್ನೇನು ಕುಲದೇವರ ಪ್ರತಿಷ್ಠೆ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು? ಎಲ್ಲಾರು ಹೇಳ್ತಾರೆ ವರಾಹದೇವ್ರ ಗುಡಿ ಒಳಗೆ ಮಾಡೋಣ. ಇಲ್ಲೊಂದು ಸ್ವಾಮಿ ತೋರಿಸ್ತಾನೆ, ಮುಖ್ಯವಾದ ಮಾತ್ರ ದಾಂಟ್ಕೊಂಡು ಹೋಗೋಣ. ಮುಖ್ಯವಾದವರಿಗೆ, ಇಂಪಾರ್ಟೆಂಟ್ ಆಗಿರೋವರಿಗೆ ಪತ್ರಿಕೆ ಕೊಳ್ಳಿಕ್ ಬಿಟ್ಟವ್ರು. ಯಾವುದೋ ಒಂದು ಒಳ್ಳೆ ದೊಡ್ಡ ಕಾರ್ಯಕ್ರಮ ನಮ್ಮ ಮನೆಯೊಳಗೆ ಆಗ್ತಾ ಇದೆ. ಆಗ ಊರೆಲ್ಲ ಪತ್ರಿಕೆ ಕೊಟ್ಟು ಬರ್ತಾರೆ. ಮುರಳೀಧರ ದಾಸರಿಗೆ ಬಿಟ್ಟೋಯ್ತು. ಅಯ್ಯೋ, ನಮ್ ದಾಸತ್ತ ನಾವೆಲ್ಲ ಕೊಡಂಗ್ ಬಿಡು. ಅವ್ರು ಹೇಳ್ತಾರೆ ದಾಸರಿಗೆ ಹೇಳ್ಬಿಟ್ಟೆ ಅಂತಾರೆ. ಅಯ್ಯೋ, ಹೇಳೋದ್ ಬೇಡ್ರಿ, ದಾಸರು ಎಲ್ಲಿ ಬಿಟ್ಟೋಗ್ ಕೇಳ್ರಿ ದಾಸರನ್ನ. ದಾಸರು ನಮ್ಮನ್ ಬಿಡಲ್ಲ, ನಾವು ದಾಸರು ಹೇಳನ್ರಿ, ಕೊಡನ್ರಿ ಪತ್ರಿಕೆ. ದಾಸರ ಬಗ್ಗೆ ನೀವೇ ಚಿಂತೆ ಮಾಡ್ತೀರಿ ಅಂತ ಗೊತ್ತಾರೆ. ಬಿಟ್ಟೋಗುತ್ತೆ. ಕೊನೆಗೆ ಏನಾಗುತ್ತೆ, ಮದುವೆ ಮನೆಗೆ ಹೊರಡ್ತಾ ಇರ್ತಾರೆ. ದಾಸರನ್ನ ಕರೆದಿಯಾ ಅಂತ ಹೇಳ್ತಾರೆ. ದಾಸರು ಬರ್ತಾರ? ಇಲ್ಲ. ದಾಸರಿಗೆ ಪತ್ರಿಕೆ ಹೋಗ್ಲೇ ಇಲ್ಲ, ಬಿಟ್ಟೋಯ್ತು. ಮುಖ್ಯವಾದವರಿಗೆ, ಆತ್ಮೀಯರಿಗೆ, ನಮಗೆ ಆಪತ್ಕಾಲಕ್ಕೆ ಉಪಕಾರ ಮಾಡಿದವರಿಗೆ, ನಮಗೆ 4 ಅಕ್ಷರ ಹೇಳಿಕೊಟ್ಟು ಗುರುಗಳನ್ನ ನಾವು ಬಿಟ್ಟು ಬಿಡ್ತೇವೆ. ಇವತ್ತು ಮುಖ್ಯವಾಗಿ ಗುರುಗಳನ್ನ ಬಿಡ್ತಾ ಇದ್ದೇವೆ, ತೋರಿಸ್ತೇವೆ. ಈಗ ವೇದಾಧ್ಯಯನ ಮಾಡಿ, ಶಾಸ್ತ್ರ ಓದಿ, ಶಿಖಾ ಇಟ್ಕೊಂಡು ಯಾವ ಹೋಟ್ಲಿಗೆ ಹೋದಂಗ ಸತ್ಕರ್ಮಾನುಷ್ಠಾನ ನಿರತರಾಗಿರ್ತಕ್ಕಂಥ ದೊಡ್ಡ ವೈದಿಕರು ನಮ್ಮ ಮದುವೆ ಮಾಡಿಸ್ಲಿಕ್ಕೆ ಪುರೋಹಿತರಾಗಿ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತಾರೆ. ಅವರಿಗೆ ಊಟ ಹಾಕ್ತೀವ ನಾವು? ಇಲ್ಲ. ಎಲ್ಲ ಮಠಕ್ಕೆ ಹೋಗ್ರಿ ಅಂತೇಳಿ. ಯಾಕೆ? ಅವ್ರ ಊಟ ಮಾಡಲ್ಲ ಅಂತ ಅವ್ರ ಮೇಲೆ ಒಂದು ಆರೋಪ ಮಾಡ್ತಾರೆ. ಯಾವುದೋ ಒಂದು ರೂಮ್ ಒಳಗೆ ಕೆಲವು ಸಾಮಾನು ಕೊಟ್ಟು, ಒಂದು ಒಲೆ ಕೊಟ್ಟು, ಒಂದು ಅಗ್ಗಿಸ್ಗೆ ಕೊಟ್ಟು, ಒಂದು ಅನ್ನ ಮಾಡಿಸಿ, ಇಲ್ಲ ಅವರಿಗೆ ಹೇಳಿದ್ರೆ ಆಚಾರ್ಯ ನೀವು ಮಾಡ್ಕೊಡ್ರಿ ಅಂತ ಹೇಳಿ, ಅಥವಾ ನಮ್ಮನಾಗ ಇರ್ತಕ್ಕಂಥ ಒಂದು ವ್ಯಕ್ತಿನ ಬಿಟ್ಟು ಅವ್ರಿಗೊಂದು ಅನ್ನ, ಹುಳಿ, ಸಾರು, ಪಾಯಸ ಮಾಡಿ ಇಡಪ್ಪ ಅಂತ ಹೇಳಿ ಅಡಿಗೆ ಮಾಡಿಸೋದೇನು? ಪಂಚಲಕ್ಷ ಪರಮಾಣಗಳು ಒಂದು ಕ್ಯಾಟ್ರಿಂಗ್, ಒಂದು ಎಲೆಗೆ 650 ರೂಪಾಯಿ ಕೊಟ್ಟು ಊಟ ಮಾಡಿ ಚಿಂದು ಬೆರಿತೇವೆ. ಒಂದು ಬ್ರಾಹ್ಮಣಿಗೆ ಇಷ್ಟು ತವ್ವೆ, ಅನ್ನ, ಸಾರು, ಪಾಯಸ ಇಲ್ಲ. ಇದೊಂದು ದೊಡ್ಡ ತಪ್ಪು ನಾವು ಮಾಡ್ತಾ ಇದ್ದೇವೆ. ಸ್ವಾಮಿ ಹೇಳ್ತಾನೆ, ಏನ್ ಅನ್ಯಾಯ ನೋಡ್ರಿ, ಹೆಂಗ್ ಮಾಡ್ಬೇಕೀಗ? ಕುಲದೇವತಾ ಪ್ರತಿಷ್ಠೆ ಆಗ್ಬೇಕು, ಎಲ್ಲಾರು ಹೊರಡ್ಬೇಕು ಅಂತಾರೆ. ಹೆಂಗ ಹೊರಡೋದು? ವೃದ್ಧರು ಹೇಳ್ತಾರೆ ಸಾಧ್ಯನೇ ಇಲ್ಲ. ಇನ್ನೊಂದು ವಿವಾಹ ಕರ್ಮಾಣಿ, ಭವನ ನಿರ್ಮಾಣಿ, ಮನೆ ಕಟ್ಟೋದಾಗ್ಲಿ, ಮದುವೆ ಮಾಡೋದಾಗ್ಲಿ, ಶಾಲೆ ಮಾಡಿ ಆದ್ರೂ ಮಾಡು ಅಂತಾನೆ. ಕೊಡೋರು ಯಾವ್ದು? ಕುಬೇರ 14 ಲಕ್ಷದ ರಾಮಟಂಕಿ ವರಾಹಗಳನ್ನ ಕೊಡ್ತಾನೆ. ಸ್ವಾಮಿ ಯಾವಾಗ ರಿಟರ್ನ್ ಕೊಡ್ತೀನಿ ಅಂತ ಕೇಳ್ತಾನೆ. ಸ್ವಾಮಿ ಹೇಳ್ತಾನೆ, ನಾನು ಏನು ನಾಟ್ ರಿಫಂಡಬಲ್, ಆದ್ರೆ ಇಂಟ್ರೆಸ್ಟ್ ಮಾತ್ರ ಕೊಡ್ತೀನಿ. ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು? ಡೈಲಿ ಅದು ಅಕ್ಯುಮುಲೇಟ್ ಆಗ್ತಾ ಇರ್ಬೇಕು. ಈ ಉಂಡಿ ಡೈಲಿ ಅಲ್ಲ, ಎವ್ರಿ ಸೆಕೆಂಡ್ ಅಕ್ಯುಮುಲೇಟ್. ಉಂಡಿ ತುಂಬುತ್ತಾ ಇರ್ತಾರೆ, ಹಾಕೊಂಡು ಹೋಗ್ತಾ ಇರ್ತಾರೆ. ಹೆಂಗ್ ಕೊಡ್ತೀನಿ ಅಂತ ಕೇಳಿದ ಕುಬೇರ. ಎಲ್ಲರೂ ತಲೆ ಮೇಲೆ ಹೋಗಿ ಆಪತ್ತುಗಳನ್ನ, ಕಷ್ಟಗಳನ್ನ ತಗೊಂಡೋಗಿ ಇಡ್ತೀನಿ, ಅಂತ ಅಳ್ತಾರೆ. ವೆಂಕಟರಮಣ ಸಂಕಟಹರಣ ಅಂತ ನನ್ನ ಹತ್ರ ಬರ್ತಾರೆ. ನನ್ನ ಉಂಡಿ ಒಳಗೆ ಸಂಬಳ ಹಾಕ್ತಾರೆ, ದುಡ್ಡು ಹಾಕ್ತಾರೆ, ಬೆಳ್ಳಿ ಹಾಕ್ತಾರೆ, ಬಂಗಾರ ಹಾಕ್ತಾರೆ. ಅವರ ಕಷ್ಟಗಳನ್ನ ಪರಿಹಾರ ಮಾಡಿ ಸುಖವಾಗಿ ಇಡ್ತೀನಿ, ದುಡ್ಡು ಕಿತ್ಕೊಂಡು. ಅದರಿಂದ ದೇವರಿಗೆ ಹಾಕತಕ್ಕಂತ ದುಡ್ಡು ನಮಗೆ ಸುಖ ಬರುತ್ತೆ, ಮೋಕ್ಷ ಸಿಗುತ್ತೆ ಎಂಬುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಸ್ವಾಮಿ. ಎಲ್ಲ ಸಾಮಾನುಗಳು, ಸಾಮಗ್ರಿ ರೆಡಿ ಆಗಿದೆ. ಸಾಯಂಕಾಲ 6 ಗಂಟೆ ಆಗಿದೆ. ಮಾಂಗಲ್ಯ ಕೂಡ ಬಿಟ್ಟೋಗಿದೆ. ಮಾಂಗಲ್ಯ ತರಿಸ್ತಾ ಇದ್ದಾರೆ, ಸ್ತೋತ್ರಗಳು ಬಿಟ್ಟೋಗಿದೆ. ಬಹಳ ವಿಷಯಗಳು ಮಾತಾಡ್ತಾನೆ ದೇವರು. ಮದುವೆ ಮನೆಯೊಳಗೆ ಎಳ್ಳು ತರ್ತಾರೇನು? ಎಳ್ಳು ತರಲ್ಲ ಸ್ವಾಮಿ. ಎಳ್ಳು ಬಿಟ್ಟೋಯ್ತು, ಬರೀ ಎಲ್ಲ ಎಳ್ಳು ಗೊಜ್ಜು ಮಾಡು ಅಂತಾನೆ. ಹುಣಸೆ ಹಣ್ಣ ಹಿಂಡಿ ಹಾಕಿ, ಎಳ್ಳು ಕುಟ್ಟಿ ಹಾಕಿ ಗೊಜ್ಜು ಮಾಡು ಅಂತಾನೆ ದೇವರು. ಸಕಲ ಷಡ್ರಸೋಪೇತದಲ್ಲಿ ಸ್ವಾಮಿ ಇದ್ದಾನೆ.
ಎಲ್ಲಾ ರಸಗಳು ಅವಂದೆ, ಎಲ್ಲಾ ಪದಾರ್ಥಗಳು ಅವಂದೆ. ಆ ಪದಾರ್ಥ ಬೇಡ, ಈ ಪದಾರ್ಥ ಬೇಡ, ಗೊಜ್ಜು ಬೇಡ, ಎಳ್ಳು ಬೇಡ, ಚಟ್ನಿ ಬೇಡ, ಏನೋ ಮಾಡ್ತಾ ಇರ್ತೀವಿ ನಾವು. ಮುಖ್ಯವಾದ ದೇವರ ಪೂಜೆಯನ್ನೇ ಬಿಟ್ಟಿರ್ತಾರೆ. ಹಂಗೆ ಎಲ್ಲ ವಿನೋದವಾಗಿ ಸ್ವಾಮಿ ಸಿದ್ಧ ಮಾಡಿದ್ದಾನೆ. ಸಾಯಂಕಾಲ 6 ಗಂಟೆ ಆಯ್ತು. ಇನ್ನೇನು ಕುಲದೇವತಾ ಪ್ರತಿಷ್ಠೆ ಆಯ್ತು, ಅಷ್ಟವರ್ಗಾದಿಗಳಾಯ್ತು. ಬ್ರಹ್ಮದೇವರು, ಸರಸ್ವತಿ, ವಾಯುದೇವರು, ಭಾರತೀ ದೇವಿಯರು, ಇಂದ್ರ, ಸಚಿ ದೇವಿಯರು, ಸೂರ್ಯ, ಸಂಜ್ಞಾದೇವಿಯರು, ಚಂದ್ರ, ರೋಹಿಣಿ ದೇವಿಯರು ಎಲ್ಲರೂ ಬಂದು ನಿಂತಿದ್ದಾರೆ. ಬೆಪ್ಪಳಾದೇವಿ ಇದ್ದಾಳೆ. ನವಗ್ರಹಗಳು, ಅಷ್ಟವಶಗಳು, ಈತು ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಎಲೆ ಹಾಕ್ಬೇಕು. ಬ್ರಹ್ಮದೇವರು ಬಂದು ಹೇಳ್ತಾರೆ, ನೈವೇದ್ಯ ಮಾಡ್ಬೇಕಲ್ಲ, ಯಾರಿಗೆ ಮಾಡ್ಬೇಕು? ನೀನೇ ಜಗತ್ ಜನ್ಮಾದ ಕಾರಣ, ನಿಂಗೆ ನೈವೇದ್ಯ ಮಾಡೋದು? ಏನೇ ಇಲ್ಲ ಇಲ್ಲ ಇಲ್ಲ. ನೈವೇದ್ಯ ಯಾರಿಗೆ ಮಾಡ್ಬೇಕು? ಅಹೋಬಲ ನರಸಿಂಹದೇವರಿಗೆ ಮಾಡು. ಮಹದಾದಿ ದೇವ ನಮೋ, ಮಹಾಮಹಿಮನೆ ನಮೋ, ಪ್ರಹ್ಲಾದ ಭರದ ಅಹೋಬಲ ನರಸಿಂಹ, ಧರಣಿಗೂ ಬಸವಾಗೆ ತಾರಾಪಥವು ನಡುಗೆ, ಸುರರು ಗಂಗೆ ತೋಗೆ ನಭವನೆ ಬಿಟ್ಟು, ತರುಗಿರಿಗಳಲ್ಲಾಡೆ ಶರದಿಗಳು ಕುದಿರುಕ್ಕೆ, ಕೆಂಪುರಿಯನು ಕೊಡುತ್ತ ಉದ್ಭವಿಸಿ ನರಸಿಂಹ. ನೋಡ್ರಿ, ನಮ್ ದೇವರಿಗೆ ಮನೆ ದೇವರು, ಕುಲದೇವರು ಯಾರು? ನರಸಿಂಹದೇವರು. ನಾಳೆ 10ನೇ ತೇದಿ ಬರ್ತಾ ಇದೆ. ನೀವೆಲ್ಲ ಕೈ ಸಿಕ್ಕಿರೋ ನರಸಿಂಹದೇವರ ಅವತಾರವನ್ನು ಮಾಡೋಣ. ಸಿಡಿದಂತೆ ಗರ್ಜಿಸುತ್ತ ತುಟಿಯ ನಾಲಿಗೆ ಚಾಚಿ, ಅಡಿಗಡಿಗೆ ಲಂಚಿಸುತ್ತ ಕಡುಕೋಪದಿಂದ, ಮುಡಿ ಹಿಡಿದು ರಾಕ್ಷಸನ ಕಡಗಿನ ಖದಿಲ್ದೋತಿ, ಹೇರಡಲ ಭಗತಿಯೋ ಕಡುಗಾದಿನರ ಸಿಂಹ. ಸರಸಿಜೋದ್ಭವಹರ ಪುರಂದರಾದಿ ಸಮಸ್ತ, ಸುರರು ಅಂಬರದಿ ಹೂ ಮಳೆಗಾದಿಗರು, ಸಿರಿ ಸ್ಥಗಿತ ಗರುಡಾದ್ರಿಯಲ್ಲಿ ನಿಲ್ತು ಬಕೂತರ. ಗರುಡಾದ್ರಿ ಹೇಳಿದ್ರೆ ನರಸಿಂಹಾಚಲ ಬೆಟ್ಟದ ಮೇಲೆ. ಸಿರಿ ತಗಿದ ಗರುಡಾದ್ರಿಯಲ್ಲಿ ನಿಲ್ತು ಬಕೂತರನು, ಕರುಣಿಸುವ ಪುರಂದರ ವಿಠಲನಾಥ ಸಿಂಹ. ಮಹದಾದಿ ನರಸಿಂಹದೇವರಿಗೆ ನೈವೇದ್ಯ ಹಾಕಿ ಅವರವರ ಯೋಗ್ಯತಾನುಸಾರವಾಗಿ ಊಟ ಆಗ್ಬೇಕಾದ್ರೆ ಅಂತ ಹೇಳುವರಾಗಿದೆ. ಎಲ್ಲರೂ ಮನ್ಕೊಂಡಿದ್ದಾರೆ. ಬೆಳಗ್ಗೆ ಅರುಣೋದಯಕ್ಕೆ ವಾಯುದೇವರು, ಬ್ರಹ್ಮದೇವರು ಹೋಗಿ ಸ್ವಾಮಿಯನ್ನ ಎಬ್ಬಿಸುವಂತೆ ನಾಟಕ ಮಾಡುತ್ತಾ ಇದ್ದಾರೆ. ಅರಳು ಅರಳು ಮಲ್ಲಿಗೆ ಜಾರಿ ಪರಿಮಳದ ಪುಷ್ಪಗಳ, ಸುರರು ದಂಡಿಗರಯ್ಯ ಸುಜನರೊಡೆಯ, ಅರವಿಂದಲೋಚನನೆ ಕೋಳಿ ಕೂಗುವುದು ಕೇಳು, ಪುರಂದರ ವಿಠಲನೇ ಬೆಳಗಾಯಿತು. ಎಲ್ಲರೂ ಎಬ್ಬಿಸ್ತಾ ಇದ್ದಾರೆ. ಸ್ವಾಮಿ ಬರ್ತಾ ಇದ್ದಾನೆ. ಎಲ್ಲರೂ ಹೊರಟಿದ್ದಾರೆ. ದಾರಿ ಒಳಗೆ ಶುಕಾಚಾರ್ಯರು ಸ್ವಾಮಿಯನ್ನ ಕರೆದು ಬೆಳದೆ ಹಣ್ಣಿನ ಗೊಜ್ಜು, ತಾಮರ ಎಲೆ ಮೇಲೆ ಲವಣದ ಅಕ್ಕಿಯಿಂದ ಅನ್ನ ಮಾಡಿ ಬಡಿಸ್ತಾ ಇದ್ದಾರೆ. ಸ್ವಾಮಿ, ಬ್ರಹ್ಮದೇವರು, ಲಕ್ಷ್ಮೀದೇವಿ, ವಾಯುದೇವರು, ಭಾರತೀ ದೇವಿ ಮತ್ತು ಬಕ್ಕಳದೇವಿ. ಯಾರ್ಯಾರು? ಸ್ವಾಮಿ. ಆಮೇಲೆ ಪರಶುಕ್ಲತ್ರಯರು, ಲಕ್ಷ್ಮೀ, ಬ್ರಹ್ಮ, ವಾಯು, ಅವರ ಹೆಂಡಂದ್ರು ಭಾರತೀ ದೇವಿ, ಸರಸ್ವತಿ ದೇವಿ. ತಾಯಿ ಸ್ಥಾನದಲ್ಲಿ ಬಕ್ಕಳದೇವಿ. ಈಸು ಜನ ಕಳೆದು ಬಂದ್ರು, ಊಟ ಮಾಡಿದ್ರು. ಎಲ್ಲರಿಗೂ ಒಂದು ತೇಗ ಬಿಟ್ಟಿದ್ದಾನೆ ಸ್ವಾಮಿ. ಹರರ್ ಯತ್ರ ಗೃಹೇ ಬುಂಕ್ತೆ ತತ್ರ ಬುಂಕ್ತೆ ಜಗತ್ರೇ. ಯಾರ ಮನೆಯೊಳಗೆ ಒಂದು ಹಿಡಿ ಅನ್ನ ನೈವೇದ್ಯ ಆಗುತ್ತೆ, ನಮ್ಮ ಸ್ವಾಮಿಗೆ ಕೃಷ್ಣಾರ್ಪಣ ಅಂತ ಅರ್ಪಣ ಮಾಡ್ತೀವಿ. ಸ್ವಾಮಿ 3 ಲೋಕದ ದೇವತೆಗಳು ಊಟ ಮಾಡಿದಂತೆ
ಒಂದು ಗಣಪತಿಗೆ ನೈವೇದ್ಯ ಮಾಡೋ ಯೋಗ್ಯತೆ ನಮಗಿಲ್ಲ. ನಮ್ಮ ಶಾಲಿಗ್ರಾಮಕ್ಕೆ ಒಂದು ಹಿಡಿ ಅನ್ನ ನೈವೇದ್ಯ ಮಾಡಿ ತುಳಸಿ ಹಾಕಿ ತೀರ್ಥ ಹಾಕಿ ಸ್ವಾಮಿ ಕೃಷ್ಣಾರ್ಪಣ ಷಡ್ರಸೋಪೇತ ನೈವೇದ್ಯ ಸಮರ್ಪಯಾಮಿ ಅಂತ ಹರೇ ಶ್ರೀನಿವಾಸ ದಾಸರೇ ಹೇಳು. ಇಲ್ಲ ಬರ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಆಕಾಶರಾಜನ ಪಟ್ಟಣದಲ್ಲಿ ಪದ್ಮಾವತಿಗೆ ಅಭ್ಯಂಜನವನ್ನು ಮಾಡಿಸಿ ಇಂದ್ರದೇವರ ಐರಾವತ ಬಿಳಿ ಆನೆ ಮೇಲೆ ಕೂಡಿಸಿ ಗ್ರಾಮ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಪುಣ್ಯರ ಪಂಥಿ ಈಗ ಬೇರೆ ಅವರು ಮಾಡ್ತಾ ಇದ್ದಾರೆ, ಹೆಂಗಸ ಹುಡುಗಿಯರಿಗೆ ಮೆರವಣಿಗೆ. ನಾವು ಬಿಟ್ಬಿಟ್ಟಿದ್ದೇವೆ. ಶಾಸ್ತ್ರ ಪ್ರಕಾರವಾಗಿ ಸತ್ಯ ಧರ್ಮದಿಂದ ಹುಡುಗಿನೇ ಮೆರವಣಿಗೆ ಮಾಡಿಸ್ಬೇಕು ಅಂತಿದೆ. ಸರ್ವಾಲಂಕಾರ ಭೂಷಿತರಾಗಿ ಅದೇನು ಮೆರವಣಿಗೆ ಮಾಡೋದೇ ಗೊತ್ತಿಲ್ಲ, ಬರೀ ಒಳಗೆ ಮಾಡ್ಕೊಂಡು ಹಾರ ಹಾಕೊಂಡು ಹೋಗ್ತಾರೆ. ನನ್ನ ಮಗಳಾಗಿರ್ತಕ್ಕಂಥ ಪದ್ಮಾವತಿ ದೇವಿಯನ್ನ ಜಗತ್ಪತಿಯಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಕೊಡ್ತಾ ಇದ್ದೀನಿ, ನೀವೆಲ್ಲ ಬಂದಿದ್ದು ಆಶೀರ್ವಾದ ಮಾಡಬೇಕು ಅಂತ ಇಡೀ ಪುರ ಜನಗಳನ್ನ ಕರ್ಕೊಂಡು ಆಶೀರ್ವಾದಕ್ಕೆ ಕರ್ಕೊಂಡು ಬರೋದೇ ಮೆರವಣಿಗೆ ಜಾನವಾಸ. ಅದು ಹುಡುಗಿ ಮನೆಯವರೇ ಕರ್ಕೊಂಡ್ ಬರ್ಬೇಕು, ಹುಡುಗನ ಮನೆಯವರೇ ಯಾಕಂದ್ರೆ ಹುಡುಗನ ಮನೆಯವ್ರು ಯಾರು ಇಲ್ಲ, ಹುಡುಗರೇ ಬೇರೆ ಊರಿಂದ ಬಂದಿರ್ತಾರೆ. ಆ ಸ್ವಂತ ಪುರದಲ್ಲಿ ಹುಡುಗಿ ಮನೆಯವರೆಗೆ ಮದುವೆ ಆಗ್ತಾ ಇದೆ, ಎಲ್ಲಾನು ಕರ್ಕೊಂಡ್ ಬರೋ ಆಮಂತ್ರಣ ಕೊಡೋ ಕ್ರಮ ಇದೆ. ಈಗಲೂ ಕೆಲವು ಹಳ್ಳಿ ಊರುಗಳಾಗಿ ಇಟ್ಕೊಂಡಿದ್ದಾರೆ. ಪತ್ರಿಕೆ ಕೊಡ್ಬೇಕಾದ್ರೆ ಕೊರಿಯರು ವಾಟ್ಸಾಪ್ ಯಾರ್ಯಾರ ಮನೆಗೋ ಕಾರ ಹೋಗಿ ಕೊಡೋದಲ್ಲ, ಹಳ್ಳಿ ಊರುಗಳ ಹೋಗಿ ನೋಡ್ರಿ. ನಾನು ಇವತ್ತು ನೋಡ್ತಾ ಇದ್ದೀನಿ, ಪತ್ರಿಕೆ ತಗೊಂಡು ಮಂತ್ರಾಕ್ಷತೆ ಅದಕ್ಕೆ ಹಿಡಿದರೆ ಒಂಚೂರು ಸಕ್ಕರೆ ಇಟ್ಕೊಂಡು ಆ ಊರೊಳಗಿರೋ ಶ್ರೀಮಂತರ ಮನೆ 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 ವಾಲ್ಗ ಬಾರ್ಸ್ಕೊಂಡು ಹೋಗಿ ಬರ್ಬೇಕು ಮದುವೆಗೆ ಕರೆದು ಬರತಕ್ಕಂತ ಪದ್ಧತಿ ಇವತ್ತು ಇಟ್ಕೊಂಡಿದ್ದಾರೆ. ಹುಡುಗಿನೂ ಕರ್ಕೊಂಡು ಹೋಗ್ತಾ ಇದ್ರು, ಅದ್ರೊಳಗೆ ಹೋಗ್ತಾರೆ. ಇರ್ಲಿ ಅಂತೂ ಪದ್ಮಾವತಿಯನ್ನ ರೆಡಿ ಮಾಡಿ ನಿಲ್ಸಿದ್ದಾರೆ. ಈಗ ಇನ್ನು ಆಕಾಶ ಮಹಾರಾಜ ಆಗ್ಲಿ ನಮ್ಮ ಧರಣಿ ದೇವಿ ಆಗ್ಲಿ ಹುಡುಗನ್ನ ನೋಡೇ ಇಲ್ಲ. ಹುಡುಗನ್ನ ನೋಡಿದ ಅವಳು ಒಬ್ಳು ಪದ್ಮಾವತಿ ಹೂವಿನ ತೋಟದಲ್ಲಿ ನೋಡಿದ್ದಾಳೆ. ಎಲ್ಲ ನಿನ್ನ ಆಗಿಲ್ಲ, ಆಗ್ಲೇ ಇದ್ರು ಚಿಂತನೆ ಮಾಡ್ಕೊಡು. ವರನ್ನೇ ನೋಡ್ಲಾಗೆ ಕನ್ಯಾದಾನ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ನೋಡಿಲ್ಲ, ಜನ ಸಾಗರ ಸ್ತೋಮ ಸಮುದ್ರದಂಗ ನಾರದರನ್ನ ಆಕಾಶ ಮಹಾರಾಜ ಕರಿತಾನೆ, ಬನ್ರಿ ಒಬ್ರೊಬ್ರನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ರಿ, ನನ್ನ ಹಳೆಯ ಬರೋಳು ಸ್ವಲ್ಪ ಹೇಳ್ರಿ, ಹಾರ ಪೂರ್ಣ ಕುಂಭ ತಗೊಂಡು ಬರ್ತೀನಿ. ಗೊತ್ತಾಗಿಲ್ಲ ಅಂತ ಹೇಳ್ತ. ಅಷ್ಟೊಳಗೆ ಮುಂದೆ ಗಣಪತಿ ಬರ್ತಾ ಇದ್ದಾನೆ ಇಲಿ ಮೇಲೆ. ನಾರದರು ಹೇಳಿರುತ್ತೆ, ನಿನ್ನ ಹಳೆಯ ಇವನಿಗೆ ಎಲ್ಲ ಪೂಜೆ ಆಗ್ಬೇಕು. ವಿಹಾರಂಭೇಚು ಅಂತ್ಯಕಾಲೇಚು ಗಣೇಶ ಪೂಜಿತನಾಗ್ತಾ ಇದ್ದಾನೆ, ಪೂಜೆ ಮಾಡು. ಗಣಪತಿ ಮಹೇ ಕವಿಜ್ಞಾನ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಇಲಿನ ಒಂದು ಕಡೆ ಬಿಟ್ರು. ಕೂಡಿಸಿ ಕಡುಬು ಬೋಧಕಗಳಿಂದ ಪಂಚಭಕ್ಷ ಷೋಡಶೋಪಚಾರಗಳಿಂದ ಚರ್ಚರ ಚಾಮರ ವಾದ್ಯ ವ್ಯಜನ ಗೀತ ಆಂದೋಳಿಕಾದಿ ಹೂವಿನ ಹಾರಗಳು ಗಜವಸ್ತ್ರಗಳಿಂದ ಪೀತಾಂಬರಗಳಿಂದ ರಾಜ ಉಪಚಾರದಿಂದ ಗಣೇಶನ ಪೂಜೆ ಆಗೈತೆ. ಅದರೊಳಗೆ ಮದುವೆ ಹೆಂಗಾಗುತ್ತೆ ಅಂತ ನೋಡು ಅಂತ. ಅಷ್ಟೊಳಗೆ ಮತ್ತೆ ಹಿಂದೊಬ್ಬರು ಬಂದ್ರು, 6 ಮುಖ 12 ಕಣ್ಣು ನವಿಲು ಮೇಲೆ. ಇವ್ರು ಯಾರು? ನಾರದಂದ್ರು, ಮುಂದೆ ಹೋದವರೇ ಸಹೋದರಪ್ಪ ಕೂಡ ಹುಟ್ಟಿದವನು. ಹೌದಾ ಅಂತ ಮಾಡಿ. ಇನ್ನು ಹಿಂದೊಬ್ಬಳು ಬರ್ತಾ ಇದ್ದಾಳೆ, ಅವಳೇ ಯಾರು ಅಂದ್ರು, ಸಿಂಹದ ಮೇಲೆ ಬರ್ತಾ ಇದ್ದಾಳೆ. 2 ಹುಡುಗರು ಒಳಗೆ ಬಂದ್ರಲ್ಲ, ಅವರಿಗೆ ತಾಯಿ ಪಾರ್ವತಿ. ಏನು ಅನ್ಯಾಯ ರೀ, ಗೌರಿ ಆಗ್ತೇನ್ರಿ ನಮ್ಮ ಮನೆಗೆ. ಒಂದು ಅರಿಶಿಣದ ಮುದ್ದೆ ಮಾಡಿಟ್ಟು ಗೌರಿ ಅಂತ ಹೇಳ್ತೇವೆ ನಾವು. ಸಾಕ್ಷಾತ್ ಗೌರಿ ಕುಮಾರನೇ ಒಳಗೆ ಬರ್ತಾ ಇದ್ದಾಳೆ. ಕರ್ಕೊಂಡು ಬಂದು ಅನುಗ್ರಹ ಮಾಡಿ ಮರದ ಬಾಗಣ ಕೊಟ್ಟು ರೇಷ್ಮೆ ಸೀರೆ ಉಡಿಸಿ ಬಂಗಾರದ ಸರಗಳನ್ನು ಹಾಕಿ ಹೂವಿನ ಹಾರಗಳನ್ನು ಹಚ್ಚಿ ಅರಿಶಿನ ಕುಂಕುಮ ಗಂಧ ಹಚ್ಚಿ ಮಂತ್ರಾಕ್ಷತೆಯನ್ನು ಹಾಕಿ ಅಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇದ್ದಾಳೆ ಧರಣಿಗೆ. ಗೌರಿ ಪೂಜೆನೂ ಆಗೋಯ್ತು. ಇನ್ನ ಮುಂದೆ ಎಲ್ಲರೂ ಆಗ್ತಾ ಇದೆ. ಗಣೇಶನ ಪೂಜೆ ಆಯ್ತು, ಶಂಕರ ಪೂಜೆ ಆಯ್ತು, ಗೌರಿ ಪೂಜೆ ಆಯ್ತು. ಈಗ ಹಿಂದೆ ಯಾರು 3 ಕಣ್ಣು ರುದ್ರರು, ಅವರಿಗೆ ಮನೋನಿಯಾಮಕ ರುದ್ರ ಮುಂದೆ ಹೋದವರಿಗೆ ಯಜಮಾನರು. ರುದ್ರನ ಪೂಜೆನೂ ಆಯ್ತು. ಬ್ರಹ್ಮ
ದೇವರು ಮುಂದೆ ನರ್ಚನ ಮಾಡ್ತಾ ಪಾದಚಾರಿಯಾಗಿ ಬರ್ತಾ ಇದ್ದಾರೆ. ವಾಯುದೇವರಿಗೂ ಪೂಜೆ ಆಯ್ತು, ಸರಸ್ವತಿ ದೇವಿ ಪೂಜೆ ಆಯ್ತು, ಭಾರತೀ ದೇವಿ ಎಲ್ಲಾನು ಕರ್ಕೊಂಡ್ ಬರ್ತಾ ಇದ್ದಾರೆ. ಹಾರ ಹಾಕೋದು ಕರ್ಕೊಂಡ್ ಬರೋದು, ಹಾರ ಹಾಕೋದು ಕರ್ಕೊಂಡ್ ಬರೋದು. ಭ್ರಮೆ ಆಗೋದ. ಆಕಾಶ ಮಹಾರಾಜ, ನನ್ನ ಗಂಡ ಯಾವ ರೂಪ, ಎಷ್ಟು ಕಣ್ಣು, ಎಷ್ಟು ತಲೆ, ಯಾವ ವಾಹನ, ಏನು ಒಂದು ಕಾರ್ ಇಲ್ಲ, ಒಂದು ಇದು ಇಲ್ಲ, ಏನು ಹಿಂಗಾಗ್ತಾ ಇದೆ ಅಂತ ಕೇಳಿದಾಗ, ನಿನ್ನ ಹಳೆಯ ಬರ್ತಾ ಇದ್ದಾನೆ ನೋಡಲ್ಲಿ, ಹಿಂಗ ಬರ್ತಾ ಇದ್ದಾನೆ. ಸಹಸ್ರ ಪುರುಷ ಸಹಸ್ರ ಶಭೂಮಿಂ ವಿಶ್ವದೋ ವೃತ್ತಾದ್ಯಾದಶಾಂಗುಲಂ ವಿಶ್ವದಕ್ಷುರ್ದ ವಿಶ್ವತೋ ಮುಖ ವಿಶ್ವತೋ ಭಾರತ ವಿಶ್ವದತ್ಪಾದ್ ಸಂಬಾಹುಭ್ಯಾಂ ನಮಾದಿದಂಬರತ್ರೈ ಧ್ಯಾವಾ ಭೂಮಿ ಜನಯಂದೇ ವಯೇಕಾ. ಸ್ವಾಮಿ ಶಂಖಚಕ್ರ ಗದಾಧಾರಿಯಾಗಿ ಸೂರ್ಯನ ಪ್ರಭೆ ಒಳಗೆ ಗರುಡಾರೂಢನಾಗಿ ಬರ್ತಾ ಇದ್ದಾನೆ. ಮುಂದೆ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಲಕ್ಷ್ಮೀದೇವಿ ಕಾಪಾಡೆ ಲಕ್ಷ್ಮೀದೇವಿನ ಕರ್ಕೊಂಡು ಬಂದ್ರು. ಬಕುಳಾದೇವಿ ಕೆಳಗಿಳಿದ್ರು. ಅತ್ತಿಗೆ ತುಂಬಾ ಜನ ಸೇರಿದಾಗ ಸೊಸೆಯನ್ನು ಒಂದು ಅಧಿಕಾರ ಮಾಡಿ ನೋಡ್ಬೇಕು ಅಂತ ಚಪ್ಪಳ ಇರುತ್ತೆ. ಬಕುಳಾದೇವಿ ಲಕ್ಷ್ಮೀ ಎಂದು ನಮ್ಮೂರು ಹೆಂಗಸರಾದ ಸುಮ್ಮನೆ ಇರೋಲ್ಲ, ಏನ್ ಬಹಳ ಗಲಾಟೆ ಮಾಡ್ತೀರಿ ಎಲ್ಲಾ ಕಡೆ, ಸುಮ್ಮ ಕೊಡ್ರಿ ಕರೆದು ಹೇಳ್ಬಿಡು. ನಮ್ಮ ಸುಮ್ಮಗಿರ್ತಾಳ, ಏನ್ ಜನಗಳು ನೋಡಿದ್ರೆ ಬಹಳ ಪ್ರಯಾಣ ಆಗ್ತಾ ಇದ್ದಾಳೆ, ಸುಮ್ಮ ಕೂಡ್ತಾಳ, ಏನ್ ಮರ್ಯಾದೆ ಮಾಡಲ್ಲ, ಏನ್ ಬಹಳ ತುಂಬಾ ಬಡಿಸ್ತಾ ಇದ್ದಾಳೆ ನಿಮ್ಮಮ್ಮ ಅಂತ ಹೇಳ್ಬಿಡ್ತಾರೆ. ಲಕ್ಷ್ಮಿ ಏನಂದ್ರು, ಲಕ್ಷ್ಮಿ ಪೂಜೆ ಮಾಡ್ತೇವೆ, ನಾವ್ ಹೆಂಗಿರ್ಬೇಕು ಕೇಳ್ರಿ. ಲಕ್ಷ್ಮಿ ಓಡಿ ಬಂದ್ಲು, ಅತ್ತೆ ಅವರೇ ಏನಾಯ್ತು, ಏನ್ ಅಪರಾಧ ಆಗ್ಬೇಕು, ಏನ್ ಮಾಡ್ಬೇಕು, ನನ್ನಿಂದ ಏನ್ ಆಗ್ಬೇಕು ಹೇಳ್ರಿ. ತಕ್ಷಣ ಬಕ್ಕಳಾದ್ವಿ, ಏನಿಲ್ಲ, ಏನೋ ಒಂದು ಅಧಿಕಾರ ಮಾಡ್ಬೇಕು ಅಂತ ಚಪಲ ಅವಳಿಗೆ. ಶ್ರೀನಿವಾಸನಿಗೆ ಕುಂಕುಮ ಸರಿಯಲ್ಲ, ಕುಂಕುಮ ಹಚ್ಚು, ಒಂದು ಇದೊಂದು ದೊಡ್ಡ ಆಸ್ಪೆಕ್ಟ್ ಅಂತ ಆಯ್ತು. ಒಂದು ಬಂಗಾರದ ನವರತ್ನದ ಬಟ್ಟೆ ಶ್ರೀನಿವಾಸ ತಿಲಕ ಹಚ್ಚಿದ್ರು. ಎಲ್ಲರೂ ಒಳಗೆ ಬರ್ತಾ ಇದ್ದಾರೆ. ಸ್ವಾಮಿ ಹೇಳ್ತಾನೆ, ತೇಷಾಂ ಪಂಚಾನ್ನ ವರ್ಜಿತಾಹ. ಮನೆ ಮೇಲೆ ಕೊಡ್ತಕ್ಕಂಥವ್ರಿದ್ರು, ಅಲ್ಲಿ ಹುಡುಗ ಇಲ್ಲಿ ಹುಡುಗಿ, 3 ಜನ ಆಯ್ತು. ರಾಜ ಹೋಮಕ್ಕೆ ಅರಳು ಹಾಕೋರು ಮತ್ತು ಪುರೋಹಿತರು 5 ಜನ ಉಪವಾಸ ಇರಬೇಕು. ಆಯ್ತು, ನಮ್ಮಲ್ಲಿ ಇಲ್ಲಿ ಕಲಶಗತ್ತಿ ಅಂತ ಸೇರ್ಸ್ಕೊಂತಾನೆ ಅಂತ 5 ಜನ ಕಲಶಗತ್ತಿಗೂ ನಮ್ಮ ಜೊತೆಗೆ ಭೂಮಿ ಕೂಡ್ಸ್ಕೊಬೇಕು, ಅವಳಿಗೂ ಕಂಡದ್ದು ಕೊಡ್ಬಾರ್ದು, ಉಪವಾಸ. ಅಲ್ಲಿ ರಾಜ ಹೋಮಕ್ಕೆ ಬಂದು ಅರಳು ಹಾಕ್ತಾನೆ, ಬಾಂಬೆ ಜನ ಅವನು ಉಪವಾಸ ಇರ್ಬೇಕು. ಪುರೋಹಿತರು 2 ಕಡೆ ಪುರೋಹಿತರು ಉಪವಾಸ ಇರ್ಬೇಕು. ಇದೆಲ್ಲ ಪದ್ಧತಿಗಳೆಲ್ಲ ಹೋಯ್ತಿಗೆ. ಪುರೋಹಿತರೊಬ್ರು ಉಪವಾಸ ಇರ್ತಾರೆ, ಅವ್ರಿಗೆ ಅನ್ನಕ್ಕೆ ದಾರಿ ಇಲ್ಲ, ಮೈಲಿಗೆ ಹೊಟ್ಟೋಗ್ತಾರೆ ಪಾಪ. ಮಿಕ್ಕವರೆಲ್ಲ ಚಂದ ತಿಂತಾ ಇರ್ತಾರೆ. ಅನ್ನ ತಾನೇ ಹೇಳಿದ ದೇವರು ಫಲಾರ ಮಾಡ್ಬಂದು ಅಂತೂ ಸ್ವಾಮಿಯನ್ನ ಕೂಡಿಸಿ ಅಭಿಷೇಕವನ್ನು ಮಾಡಕ್ಕಂಥವ್ರಾಗ್ತಾ ಇದ್ದಾರೆ. ಸುಂದರಷ್ಟಂ ಸಮಸ್ತಭ್ಯಂ ರಕ್ತಾಂಬರೋಣಶ್ಚ ಮನ್ಯು ನಿಯಂದಕಾನಾಸದಾಯ ಗೃಹತ್ರ ವಪ್ಪರಾಜತಾಸೋ ಅಪನಿಲಯಂತ. ಅಭಿಷೇಕ ಆಯ್ತು. ಒಳ್ಳೆ ತಲೆಯೆಲ್ಲ ಒರೆಸಿ, ನೀರು ತಲೆಯೆಲ್ಲ ಕೂದಲೆಲ್ಲ ಒರೆಸಿ ಕಾಸಿ ಗಂಧ ಪರಿಮಳಗಳಿಂದ ಹಾಕಿಸಿ ದಶಾಂಗವನ್ನು ಹಾಕಿ 12 ಪುಂಡ್ರಗಳ ಸರ್ವಶಾಸ್ತ್ರ ಅಂತ ಜ್ಞಾನಿಯಾಗಿ ಸಾಧನೆ ಮಾಡಿದ, ದೇವರ ಪೂಜೆ ಅನುಷ್ಠಾನವನ್ನು ಮಾಡಿದ, ಸತ್ಯಧರ್ಮ ರತನಾಗಿರ್ತಕ್ಕಂಥ ಆ ಮಾಧವ ಬ್ರಾಹ್ಮಣ ಮಾಡಿದ ಪಾಪಗಳನ್ನು ಕಳೆದು ಅವನ ಆಕಾಶ ಮಹಾರಾಜನಾಗಿ ಮಾಡಿಸಿ ಅವನ ಮನೆಗೆ ದೇವರು ಬಂದು ಅವನ ಕೈಯಿಂದ ಒರೆಸ್ಕೊಳ್ತಾ ಇದ್ದಾನೆ. ಎಂಥ ಭಾಗ್ಯ! ಲಕ್ಷ್ಮೀದೇವಿ ಸಾಂಬ್ರಾಣಿ ಹಚ್ತಾಳೆ, ಭಾರತೀ ದೇವಿ ಗಂಧ ಹಚ್ತಾ ಇದ್ದಾಳೆ, ಏನು ಪಾರ್ವತಿ ದೇವಿ ಒಂದು ಬಂಗಾರದ ಕೊಡದಿಂದ ನೀರು ತಂದು ಕೊಡ್ತಾ ಇದ್ದಾಳೆ, ರುದ್ರದೇವರು ಹಾಲು ತಂದು ಕೊಡ್ತಾ ಇದ್ದಾರೆ. ಎಲ್ಲ ಬಹಳ ವರ್ಣನೆ ಮಾಡ್ತಾ ಇದೆ ಪುರಾಣಗಳು, ಎಲ್ಲ ಆಗ್ತಾ ಇದೆ. ಇಬ್ಬರನ್ನು ಕೂಡಿಸಿದ್ದಾರೆ. ಅಲ್ಲಿ ಕಂಕಣವನ್ನ ಭಕ್ತ ಮಾಡಬೇಕು. ಪದ್ಮಾವತಿ ದೇವಿಗೆ ಪೂರ್ಣ ಫಲವನ್ನು ಕೊಟ್ಟು ಕಂಕಣಂ ಬಂಧಯಾಮಾಸ, ಕಂಕಣವನ್ನು ಬಂಧನ ಮಾಡಿಸ್ತಾ ಇದ್ದಾರೆ. ಮತ್ತೆ ಪದ್ಮಾವತಿ ಶ್ರೀನಿವಾಸ ದೇವರ ಕೈಯೊಳ ಫಲವನ್ನು ಕೊಟ್ಟು ಶ್ರೀನಿವಾಸನಿಗೆ ಕಂಕಣವನ್ನು ಬಂಧನ ಮಾಡ್ತಾ ಇದ್ದಾರೆ. ಮಂಗಳವನ್ನು
ಸೂತ್ರವನ್ನು ಕೊಟ್ಟಿದ್ದಾರೆ. ಅದು ಯಾರು ಬೇಕಾದ್ರೆ ಅವ್ರು ಮುಟ್ಟಬಾರ್ದು. ಸ್ಟೇಜ್ ಮೇಲೆ ಮೊದಲು ಪ್ಯಾಂಟ್ ಹಾಕೊಂಡು ಹತ್ತೋದೇ ತಮ್ಮ. ಏಕಾದಶಿ ಮಾಡೋರು, ಲಕ್ಷ್ಮೀ ಶೋಭಾನ್ ಹೇಳೋರು, ಹರಿಕಥಾಂಸಾರ ಹೇಳೋರು, ಸುಮಧ್ವಜೆ ಹೇಳೋರು, ಹರಿವಾಯುಸ್ತುತಿ ಮಾಡೋರು, ಶಾಲಿಗ್ರಾಮ ಪೂಜೆ ಮಾಡೋರು ಮಾತ್ರನೇ ಮೇಲೆ ಹತ್ಬೇಕು ಕಂಕಣ ದಾರ. ಎಲ್ಲಾರು ಇಡ್ಲಿ ಚಟ್ನಿ ತಿಂದವರು, ಉಪ್ಪಿಟ್ಟು ತಿಂದವರೆಲ್ಲ ಬಂದು ಆ ಕಂಕಣ ದಾರವನ್ನು ಮುಟ್ಟಬಾರ್ದು. ಅದಕ್ಕೆ ಗಂಡ ಹತ್ತಿ ಜಗಳಾಡ್ತಾ ಇದ್ರು, ಡೈವರ್ಸ್ ಆಗು. ಒಳ್ಳೆ ಸುವಾಸನೀಯರು, ಬ್ರಾಹ್ಮಣರು, ಸದಾಚಾರರು, ಸತ್ಯಧರ್ಮರು ಎಲ್ಲಾರು ಮೇಲೆ ಬರ್ಬೇಕು. ಬಂದು ಅದರೊಳಗೆ ವಯಸ್ಸಾದವ್ರು ಬರ್ಬೇಕು. ವಯೋವೃದ್ಧರು ಬಂದರೆ ಕಂಕಣಕ್ಕೆ ಬಲ ಜಾಸ್ತಿ. ಮಾಂಗಲ್ಯ ಅಂತೂ ನಾವೆಲ್ಲ ಮಮ ಜೀವನ ಹೇತನ ಅಂತ ಹೇಳ್ತೇವೆ. ಸ್ವಾಮಿಗೆ ಏನಾಗ್ಬೇಕಾಗಿತ್ತು? ಜಗಜ್ಜೀವನ ಹೇತುನ ಕಂಠೆ ಬದ್ನಾಪಿ ಸರಂಜೀವ ಸರರಸ್ವರಂ. ಮಾಂಗಲ್ಯ ಧಾರಣವನ್ನು ಜಗತ್ತಿಗೆ ಕಲ್ಯಾಣ ಆಗಲಿಕ್ಕೆ ಔದ್ಧ ಕಟ್ಟಿದ ಕಲ್ಯಾಣದ ಮಂಗಲಸೂತ್ರ ಇವತ್ತೂ ಕಟ್ತಾ ಇದ್ದಾರೆ. ಮಂಗಲಸೂತ್ರವನ್ನು ಕಟ್ತಾ ಇದ್ದಾರೆ. ವಾಳಗೆಗಳು, ಬೇರಿಗಳು, ದುಂದುಬಿಗಳೆಲ್ಲ ಬಾರಿಸ್ತಾ ಇದ್ದಾರೆ. ಬಾಣಗಳು ಹಾಕ್ತಾ ಇದೆ, ವೇದ ಘೋಷಗಳು ಹಾಕ್ತಾ ಇದೆ, ಲಕ್ಷ್ಮೀ ಶೋಭಾನಗಳು ಹಾಕ್ತಾ ಇದೆ, ಹರಿಕಥಾಂಸಾರ 32 ಸಂಧಿಗಳು ಹಾಕ್ತಾ ಇದೆ. ಎಲ್ಲ ಪಾರಾಯಣ ಮಾಡಿಕೊಂಡು ವೇದ ಘೋಷಗಳಿಂದ ಮಂಗಲ್ಯ ಧಾರಣವನ್ನು ಮಾಡಿದಾಗ ಜನಕ ಮಹಾರಾಜನಿಗೆ ಸಂದೇಹ ಬಂತು. ಸ್ವಾಮಿ ವೆಂಕಟೇಶ್ ಕಲ್ಯಾಣ ಮಾಡಿಬಿಟ್ರಿ, ನನ್ನ ಮಕ್ಕಳ ಮದುವೆ ಏನಾಯ್ತು? ಒಂದೇ ರಾಜನ ಮನೆಗೆ ಆಗ್ಬೇಕು, 4 ಬಂದ್ರೆ ಹೆಣ್ಮಕ್ಳಿಗೆ ಮದುವೆ ಆಗ್ಬೇಕು. ತಿರುಗಿ ನೋಡುವುದು, ಅಶ್ವತ್ಥಗಡವನ್ನ ಪ್ರದಕ್ಷಿಣೆ ಮಾಡು ಬಸವನಾಗ್ತಿ ಅಂತ ಹೇಳಿದ್ರೆ 1 ರೌಂಡ್ ಬರೋಣ ಹೊಟ್ಟೆ ಮುಟ್ಕೊಂಡು ನೋಡಿದ್ರೆ ಅಲ್ಲಿ ಆಗಲ್ಲ, ಇಲ್ಲಿ ಆಗೇ ಹೋಗುತ್ತೆ. ವೆಂಕಟೇಶ್ ಕಲ್ಯಾಣವನ್ನು ಕೇಳಿದ್ರೆ ಖಂಡಿತ ಫಲ. ಹಿಂದೆ ತಿರುಗುತ್ತಾರೆ ವಿಶ್ವಾಮಿತ್ರರು. ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸ್ವಯಂವರ ನಿರ್ಮಾಣ ಆಯ್ತು. ಸೀತಾದೇವಿ ಎದ್ದು ಧನುಷನ್ನ ತೋರಿಸ್ತಾಳೆ. ರಾಮದೇವರು ಧನುಷನ್ನ ಮುರಿತಾನೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು 4 ಜನ ದಶರಥ ಮಹಾರಾಜನ ಒಂದೇ ರಾಜನ ಮಕ್ಕಳಿಗೆ ಈ ಕುಶಧ್ವಜ ರಾಜನ 3 ಬಂದರೆ ಹೆಣ್ಮಕ್ಕಳು ಜನಕ ಮಹಾರಾಜನ ಮಗಳಾಗಿರ್ತಕ್ಕಂಥ ಜಾನಕಿ ದೇವಿಯನ್ನು ಕೊಟ್ಟು 4 ವಿವಾಹದ ಜೊತೆಗೆ ಈ ಪಂಚ ಕಲ್ಯಾಣ ಅಂತ ಹೇಳಿ ಇದನ್ನು ಕೂಡ 5 ಕಲ್ಯಾಣಗಳನ್ನು ಮಾಡಿಸತಕ್ಕಂತಹ ಸೌಭಾಗ್ಯದಿಂದ ಈ ಶ್ರೀನಿವಾಸ ದೇವರ ಕಲ್ಯಾಣವನ್ನು ನಾವು ಇವತ್ತು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾವು ಒಂದು ಶೋಭಾನ ಒಂದು ಚಿಕ್ಕದೊಂದು ಹೇಳ್ತೀನಿ, ಅದಕ್ಕೆ ಆಮೇಲೆ ಉಮಾ ಹೇಳ್ತಾಳೆ. ಎಲ್ಲರೂ ನಾ ಹೇಳಿದಂತೆ ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿ, ಕಲ್ಸಕ್ರೆ ಇದ್ರ ಕಲ್ಸಕ್ರೆ, ಬೆಲ್ಲ ಇದ್ರ ಬೆಲ್ಲ, ಏನದೋ ಇಟ್ಟು ಎಲ್ಲರೂ ನಿಮ್ಮ ಯೋಗ್ಯತಾನುಸಾರವಾಗಿ ಶ್ರೀನಿವಾಸನ ಮುಂದೆ ಸಮರ್ಪಣೆ ಮಾಡ್ರಿ. ಹೂಗಳು ಹಾಕೊಳ್ರಿ, ಗೆಜವಸ್ತ್ರ ಏರ್ಸ್ಕೊಳ್ರಿ. ನಾವೊಂದು ಚಿಕ್ಕದೊಂದು ಹಾಡ್ತೀನಿ. ಅದು ಹಾಡಿದ ತಕ್ಷಣ ನಮ್ಮ ಉಮಾ ಅವರು ಶ್ರೀನಿವಾಸ ಕಲ್ಯಾಣದಿಂದಲೇ ಕೂಡಿದ ಒಂದು ಪುಟ್ಟ ಆರತಿ ಹಾಡನ್ನು ಹಾಡ್ತಾಳೆ. ಶೋಭಾನೆನ್ನಿ ಪದ್ಮಾವತಿ ಮತ್ತು ಶ್ರೀನಿವಾಸ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀ ದೇವಿ, ಶ್ರೀನಿವಾಸ ಮತ್ತು ಬಕುಳಾದೇವಿಯರು ಎಲ್ಲರೂ ಸನ್ನಿಹಿತರಾಗಿದ್ದಾರೆ. ಗರುಡಶೇಷ ರುದ್ರಾದಿಗಳು, ಪಾರ್ವತಿ ಪರಮೇಶ್ವರರು, ಸತಿ ಮನ್ಮತಿ ದೇವಿಯರು, ಸೂರ್ಯ ಚಂದ್ರಾದಿಗಳು, ವಿಘ್ನೇಶ್ವರನ ಸಮೇತವಾಗಿ 5 ಜನ ದೇವತೆಗಳು ಒಂದೇ ಹಸೆ ಮೇಲೆ ಕೂತಿದ್ದಾರೆ. ಇಲ್ಲಿ ದಾಸರು ಒಂದು ಶೋಭಾನವನ್ನ ಹಾಡ್ತಾ ಇದ್ದಾರೆ. ಈ ಶೋಭಾನ ಎಲ್ಲರಿಗೂ ಬರಬೇಕು. ಶೋಭಾನವೆನ್ನೀರೇ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಶ್ರೀ ರಮಣನಿಗೆ ಶೋಭಾನೆ ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾವೆಯರು ಎರೆದಾರು ಆರತಿಯ ಎರೆದಾರು ಶೋಭಾನೆ ಅಂಬಘಟದಲ್ಲಿ ತುಂಬಿಸಿ ನೀರನ್ನು ಅಂಬುಜನೇತ್ರರು ಬೆರೆಸುತ್ತ ಅಂಬುಜನೇತ್ರೆಯರು ಬೆರೆಸುತ್ತ ಮೋದದಿಂದ ಸಂಭ್ರಮದಿಂದಲೇ ಕಲಶವನು ಶೋಭಾನೆ ಬಂಗಾರದ ಕಲಶದಲ್ಲಿ ನೀರು ಹಾಕಿ 5 ಜನ ಮೇಲೆ ಎತ್ತಿ ನಮ್ಮ ಅಪ್ಪನಿಗೆ ಪದ್ಮಾವತಿಗೆ ಸುರಿತಾ ಇದ್ದಾರೆ ತಲೆ ಮೇಲೆ. ಧಾರಾಕಾಲಶಗೆ ಸುತ್ತಿ ನೀರು ಕೋಳೆ ತುಂಬಿ ವಾರುಣಿಯಿಂದ ಎಳೆ ಮಾವು ಆ ಕಲಶಕ್ಕೆ ದಾರವನ್ನು ಸುತ್ತಿದ್ದಾರೆ. ಹೊರಗೆ ನೀರು ಓಕಳಿ ನೀರು ಅಂತ ಅರಿಶಿನ ಸುಣ್ಣ ಕಲಸಿ ಹಾಕಿದ್ದಾರೆ.
ಅಷ್ಟೇ ಅಲ್ಲ, ವಾರುಣಿ ದೇವಿಯರ ಸಮೇತವಾಗಿ ಎಳೆ ಮಾವಿನ ಶಿಬಿರನ್ನು ಇಟ್ಟಿದ್ದಾರೆ, ಹಂಗೆ ಎತ್ತಿದ್ದಾರೆ. ವಾರುಣಿಯಿಂದ ಎಳೆ ಮಾವು ಸಾಕೇತರಿ ಗುರುಮಾಣಿಕ್ಯದ ಹರಳು, ಒಳ್ಳೆ ಮಾಣಿಕ್ಯದ ಆ ಕಲ್ಲುಗಳ ಸಮೇತವಾಗಿ ರತ್ನಗಳಿಂದ ನೀರಿಂದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಶ್ರೀನಿವಾಸನಿಗೆ, ಪದ್ಮಾವತಿ ದೇವಿಯರಿಗೆ. ಆಯ್ತು, ರತ್ನಪೀಠದ ಮೇಲೆ ನಮ್ಮ ರಂಗಣ್ಣ ಕೊಳ್ಳೇಶಿ ಪತ್ನಿ ಶ್ರೀಲ ಕೋಮಿಯ ಸಹಿತದಲ್ಲಿ ದೇವರು ಲಕ್ಷ್ಮಣಿ ನೀನು ಕೊಡು ಅಂತ ಹೇಳಿದಂತೆ. ಈ ಕಡೆ ಪದ್ಮಾವತಿ ಇದ್ದಾಳೆ, ಈ ಕಡೆ ಲಕ್ಷ್ಮೀದೇವಿ ಕೂತಿದ್ದಾಳೆ. ಪತ್ನಿ ಶ್ರೀಲ ಕೋಮಿಯ ಸಹಿತದಿಂದಲೇ ನಿಂತು ಚಿತ್ರಾಂಗದೇಯರು ನಗುತ್ತಾಲಿ, ಎಲ್ಲರೂ ಹಾ 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 ಅಂತ ಕೊಂಡಾಡಿ ನಗಿತಾ ಇದ್ದಾರೆ, ಎಲ್ಲರೂ ಆನಂದ ಭರಿತರಾಗಿಬಿಟ್ಟಿದ್ದಾರೆ. ಆಮೇಲೆ ಪುಂಡರೀಕಾಕ್ಷನ ಶಿರದಿ ಕುಂಭವ ತಂದು ಹೆಂಡತಿ ಶ್ರೀದೇವಿ ಹರುಷದಿಂದ ಲಕ್ಷ್ಮೀದೇವಿ ಕೈಯಾಗ ಕೊಟ್ರಂತೆ, ನೀನು ಹಾಕಮ್ಮ ಅಂತ. ಲಕ್ಷ್ಮೀದೇವಿ ಹೊತ್ತು ಖುಷಿ ನೋಡಿ. ಹೆಂಡತಿ ಶ್ರೀದೇವಿ ಹರುಷದಿ ಶ್ರೀ ಹರಿಯ ಮಂಟಪಗ ಅಭಿಷೇಕ ಮಂಡೆಗೆ ಅಭಿಷೇಕ ಮಾಡಿದರು. ಅವನ ತಲೆ ಮೇಲೆ, ಶ್ರೀನಿವಾಸನ ತಲೆ ಮೇಲೆ ಕಿರೀಟವನ್ನು ಜರುಗಿಸಿ ಮಂಡೆಗೆ ಅಭಿಷೇಕವನ್ನ ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ. ಕಲಶ ನೀರೆರೆದು ಕಂತೆಗರಾರತಿ ಎತ್ತಿ ಬಳಸುತ್ತ ಬೇಗ ಬರುತ್ತೀರಿ. ಎಲ್ಲರೂ ನಾನು ತಮ್ಮಿಗೆ ಹಾಕ್ತೇನೆ ಅಂತ ಎಲ್ಲರೂ ಓಡಿ ಓಡಿ ಬರ್ತಾ ಇದ್ದಾರೆ ದೇವಕನ್ನಿಕೆಯರು. ಬಳಸುತ್ತ ಬೇಗ ಬರುತ್ತೀರ ವೆಂಕಟನು ಲಗನೆ ಗೈಯ ಹಿಡಿದು ಎಳೆದನು. ಆಗ ಒಂದು ಪದ್ಧತಿ ಇದೆ, ಈಗೆಲ್ಲ ಹೋಯ್ತು. ಆ ಕಲಶದ ನೀರು ಹಾಕೋ ವೇಳೆ ವರನಾಗಿರ್ತಕ್ಕಂಥವನು ಆ ಹೆಂಡತಿ ಪದ್ಮಾವತಿ ದೇವಿ ಕೈ ಹಿಡಿದು ಸೆಳಿಬೇಕು ಅಂತಿದೆ. ಈಗ ಅದೆಲ್ಲ ಮಾರಿಸ್ಬಿಟ್ರು. ಹರಿಬೋಮದಲ್ಲಿ ಹಾದು ತುಪ್ಪ ಹಾಕೋಳೆ ಬೀಗಂತಿ ಕೈ ಹಿಡ್ಕೊಂತಾನೆ. ಎಲ್ಲಿಂದ ಬರ್ತಾ ಏನೋ ಸಂಪ್ರದಾಯ. ತಲೆ ಮೇಲೆ ನೀರು ಹಾಕೋ ವೇಳೆ ಕಲಶದ ನೀರು ಎರಿಯೋ ವೇಳೆ ಪದ್ಮಾವತಿ ದೇವಿ ಒಂದು ಕೈಯನ್ನ, ಲಕ್ಷ್ಮೀದೇವಿ ಒಂದು ಕೈ, ಎರಡು ಕೈನ ಹಿಡಿದು ಎಳಿತಾ ಇದ್ದಾನಂತ ನಮ್ಮಪ್ಪ ಶ್ರೀನಿವಾಸ. ಆಮೇಲೆ ಪಂಕದಾಕ್ಷಣ ಫಣೆಗೆ ಬಿಂಕದಿಂದ ಲಕ್ಷ್ಮಿ ಕುಂಕುಮವನು ಬೇಗ ಇಡುವಾರು. ನಮ್ಮಪ್ಪನ ಹಣೆಗೆ ಉದ್ದವಾಗಿರ್ತಕ್ಕಂಥ ಕುಂಕುಮವನ್ನು ಹಚ್ಚುತ್ತಾ ಇದ್ದಾರೆ. ಕುಂಕುಮವನು ಬೇಗ ಇಡಲು ಲಕ್ಷ್ಮಿ ಪ್ರಸನ್ನ ವೆಂಕಟ ವಿಠಲನ ಬುದ್ಧದಿಂದ ಶೋಭಾನೆ ಕಾಮನ ಪೀತ ಶ್ಯಾಮವರ್ಣ ಹರಿಗೆ ವಾಮದೇವನ ಶೋಕ ಸೋಮವಂದ್ಯಗೆ ಕಾಮಿನಿ ಸತ್ಯಭಾಮೆ ಪತಿಗೆ ಹೊಸ ಹೇಮದಾರತಿಯ ಬೆಳಗೀರೆ ಲಕ್ಷ್ಮಿಯ ರಸಗೆ ಪಕ್ಷಿ ವಾಹನನಿಗೆ ಮೋಕ್ಷದಾಯಕ ಪಾಂಡವ ಪಕ್ಷಿಗೆ ವಕ್ಷಸ್ಥಳದಿ ಲಕ್ಷ್ಮಿಯ ಪೋರೆಯುವ ಕುಕ್ಷಿಯೊಳಗೆ ಜಗವ ರಕ್ಷಿಪ ಹರಿಗೆ ಆಗಮವೇದ್ಯಗೆ ಭೋಗಿಷಗನಿಗೆ ಬೇಗದಿಂದಲೇ ಭಕ್ತರ ಪೊರೆವಗೆ ವಾಗೀಶ ವಂದ್ಯ ಶ್ರೀ ಗುರು ವಿಜಯ ವಿಠಲ ಮಂಗಲ ಮಹಿಮಾ ತುಂಗ ಚರಿತಗೆ ಶೋಭಾನೆ ಆರತಿಯ ಬೆಳಗಿರೆ ಶ್ರೀ ವೆಂಕಟೇಶಗೆ ಪದ್ಮಾವತಿ ದೇವಿಗೆ ಆರತಿಯ ಮಂಗಳ ಆರತಿಯ ಬೆಳಗಿರೆ. ಇದನ್ನ ನಿಮಗೆಲ್ಲ ಕಳಿಸ್ತೇನೆ, ತಮಿಳೊಳಗೆ ಇದೆ. ಇನ್ನೊಂದು ಶ್ರೀನಿವಾಸ ಕಲ್ಯಾಣದ ಇಡೀ ಕಲ್ಯಾಣದ ಹಾಡುಗಳು ತಮಿಳೊಳಗೆ, ಯಾರು ಮಾತಾಡಬಾರ್ದು, ತಮಿಳೊಳಗೆ ಬಂದಿದೆ. ಅದನ್ನು ನಿಮಗೆಲ್ಲ ಕಳಿಸ್ತೇನೆ, PDF ಹಾಕ್ತೇನೆ, ಪ್ರಿಂಟ್
ಮಾಡಿ ಇಟ್ಕೊಳ್ರಿ. ಬರೀ ಪೂಜೆ ಅಲ್ಲ, ನೀವುಗಳು ಮದುವೆ ಮನೆಗಳಿಗೆಲ್ಲ ಹೋಗ್ತೀರಿ, ಚಂದಾಗಿ ಹಾಡುಗಳನ್ನ ಹಾಡಿಬಿಟ್ರೆ ನಾವ್ ಜನ ಏನೋ ನಿಮಗೆ ಸೀರೆ ಉಡುಗೊರೆ ಕೊಟ್ಟು ನಿಮ್ಮನ್ನ ಬೆನ್ ತಟ್ಟಿ ಹೊಗಳೋದು ನಮ್ಗೆ ಬೇಡ. ನೀವು ಹೋಗ್ತಿರಲ್ಲ, ನಿಮ್ಮ ಮದುವೆ ಮನೆಗೆ ಹೋಗಿದ್ದು ಆ ದಂಪತಿಯರು ಒಳ್ಳೆ ಮಂಗಳಕರವಾಗಿ ಸೌಭಾಗ್ಯವತಿಯರಾಗ್ತಾರೆ. ನಿಮ್ಮ ಆಶೀರ್ವಾದ ನಿಜವಾಗಿ ಈ ಆಶೀರ್ವಾದ ಇರ್ಬೇಕು. ಸಾಕಷ್ಟು ಹಾಡುಗಳು ಬಂದಿದೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಬಳೆ ಹಾಕೋದು, ಹೂ ಮುಡಿಸೋದು, ಎಲ್ಲಾ ಹಾಡುಗಳನ್ನ ಇವತ್ತು ನಿಮ್ಗೆ ಕಳಿಸ್ಬೇಕು. ನಿಮ್ಗೆ ಗಿಫ್ಟ್ ಆಗಿ ನಾನು ಇದನ್ನ ಕೊಡ್ತಾ ಇದ್ದೀನಿ, PDF ಹಾಕ್ತೀನಿ, ಅದನ್ನ ಪ್ರಿಂಟ್ಔಟ್ ಮಾಡಿ ಎಲ್ಲ ತಯಾರು ಮಾಡ್ರಿ. ಎಲ್ಲರೂ ಉದ್ಧಾರ ಆಗ್ಲಿ. ಎಲ್ಲರೂ ಅರಿಶಿನ, ಕುಂಕುಮ, ಗಂಧ, ಮಂತ್ರಾಕ್ಷತೆ, ಹೂವುಗಳಿಂದ, ಮಾಂಗಲ್ಯ ಬಳೆಗಳಿಂದ ಶೋಭಿತರಾಗಬೇಕು. ನಿಮ್ಮ ಮನೆಯೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಸೊಸೆಯರು ಕೂಡ ಸೌಮಾಂಗಲ್ಯವಂತರಾಗ್ಲಿ, ಆರೋಗ್ಯವಂತರಾಗ್ಲಿ, ಒಳ್ಳೆ ಸಂಪದ್ಭರಿತರಾಗ್ಲಿ, ಏಕಾದಶಿ ಮಾಡೋರಾಗ್ಲಿ, ಹರಿಕಥಾಂಸಾರ ಲಕ್ಷ್ಮೀ ಶೋಭಾನ ಹೇಳತಕ್ಕಂಥವರಾಗ್ಲಿ, ನೀವೆಲ್ಲ ಸುಮಂಗಲಿಯರಾಗಿ ಒಳ್ಳೆ ಮಂಗಳಕರದಿಂದ ಆದರೆ ಫಲ ತಿಂಬವನು ಮುರಳೀಧರ ದಾಸರು. ಮುರಳೀಧರ ದಾಸಕ್ಕೆ ಸಂತೋಷ ಆಗುತ್ತೆ. ಅದರಿಂದ ಯಾಕೆ ಶ್ರೀನಿವಾಸ ಕಲ್ಯಾಣ ಹೇಳಿದೆ ಅಂದ್ರೆ, ನಮ್ಮ ಶ್ರೀನಿವಾಸ ಕಲ್ಯಾಣವನ್ನು ಕೇಳಿ ನಮ್ಮ ಭಜನಾಮಂಡಳಿ ಶ್ರೋತೃಗಳೆಲ್ಲ ಸೌಮಂಗಲ್ಯದಿಂದ ಬೆಳಗಲೇ ಅನ್ನತಕ್ಕಂಥ ದೊಡ್ಡ ಒಂದು ಉದ್ದೇಶದಿಂದ ಮಾಡಿಸಿದ್ದೀನಿ. ಆಯ್ತು, ಈಗ ನಮ್ಮ ಉಮಾ ಅವರು ವರವೈಕುಂಠದೇ ಬಂದವಗೆ ಅನಂತಾದ್ರೀಶನ ಒಂದು ಶ್ರೀನಿವಾಸ ಕಲ್ಯಾಣದ ಚಿಕ್ಕ ಒಂದು ಕೃತಿಯನ್ನ ಹಾಡ್ತಾಳೆ. ಅವಳು ಹಾಡಿದ ತಕ್ಷಣ ಎಲ್ಲರೂ ಆರತಿ ರೆಡಿ ಆಗದೆ ಆರತಿ ಮಾಡ್ತಾ ಇದ್ರೆ ಅವಳು ಹಾಡು ಹೇಳ್ತಾಳೆ. ಹರೇ ಶ್ರೀನಿವಾಸ ಹೇಳಮ್ಮ.